Welcome to a brand new session of Dr. Kamini Rao's Masterclass. ವೀರಗರುಷ್ಮಂತನು ವಿನತೆಯಂ ಕೇಳ್ದಾಗ ಅಮಿತ ಶುಭವಿರಲಿ ನಿನಗೆ. You know, theatre is such that you don't actually get paid audiences in a way that you sort of pay people to come and see you. ದೇ ಯೂಸ್ ಟು ಲಿಸನ್. ನಾವು ಸ್ಕ್ರಿಪ್ಟ್ ಇಲ್ದಲೆ ನಾಟಕ ಕಲ್ತಿದ್ದು ಹಾಗೇನೆ. ನಮಗವಾಗ ಸ್ಕ್ರಿಪ್ಟ್ ಇರ್ತಾನೆ ಇರಲಿಲ್ಲ. ಸೊ ನನಗೆ ಬಹಳ ಇನ್ಸೆಕ್ಯೂರಿಟಿ ಅನ್ನೋದು ಸಿಕ್ಕಾಪಟ್ಟೆ ನನ್ನನ್ನು ಕಾಡ್ತಾ ಇತ್ತು, ಈಗಲೂ ಕಾಡುತ್ತೆ. ನಾನು ಈಗ ಹೇಳ್ತೀನಲ್ಲ, ಈವನ್ ಇವಾಗ ನಮ್ಮದು ಇದರಲ್ಲಿ ನೋಡಿದ್ರೆ ಅವ್ರಂತಾರೆ ನಿಮ್ಗೇನು ಗೊತ್ತು ನಮ್ಮ ಸಂಕಟ, ನಿಮಗೆಲ್ಲನೂ ಇದೆ, ಅಲ್ಲಿ ಬೇರೆ ಕೊಡ್ತಾ ಇರೋದ್ರೆ ನಾವು ಅಲ್ಲಿ ಹೋಗೇಬೇಕಾಗುತ್ತೆ. ನಿಮಗೆಲ್ಲ ಇರೋದಕ್ಕೆ ನೀವು ಪಟ್ಟಿರೋ ಶ್ರಮ ಅದು ಹಾಕೋಬೇಕಲ್ಲ, ಆ ಶ್ರಮ ಅಲ್ಲಿಂದ ಅಲ್ವಾ? ಕರೆಕ್ಟ್. ಬಟ್ ಯಾರೂ ಅದು ನೋಡಲ್ಲ. ಬಟ್ ಏನಂದರೆ ನಾವು ಇವಾಗ ಏನಾರು ಕೆಲಸ ಕಲಿಬೇಕಾದ್ರೆ ನಾನು ಸಂಬಳ ನೋಡ್ತಾ ಇಲ್ಲ. ಆ ಕೆಲಸ ಕಲಿಬೇಕು, ಅದು ಕರೆಕ್ಟಾಗಿ ಕಲಿಬೇಕಂತಂದರೆ ಹಗಲು ರಾತ್ರಿ ಕೆಲಸ ಮಾಡ್ತೀನಿ. ಬಿಕಾಸ್ ಆ ಕೆಲಸ ಕಲಿತ ಮೇಲೆ ಆಮೇಲೆ ಎಷ್ಟು ಬೇಕಾದರೂ ಗಳಿಸ್ಬೋದು. ಬಟ್ ಇವತ್ತು ನಾಳೆ ಏನಂತಾರೆ, ಫಸ್ಟು ಸಂಬಳ ಎಷ್ಟು ಕೊಡ್ತೀರಾ? 9:30 ಬರಬೇಕಾ, 6:30 ಹೋಗಬೇಕಾ? ಮತ್ತು ಇದು ಗಡಿ ನೋಡ್ತಾರೆ, ಯಾವಾಗ ಆಗುತ್ತೆ 6:30 ಅಂತ, ಯಾವಾಗ ಪಂಚ್ ಮಾಡಿ ಹೋಗ್ಬೋದು ಅಂತಂತ. ಬಟ್ ಏನಂದರೆ ಅಲ್ಲಿ ಏನಾದ್ರು ಇಂಟ್ರೆಸ್ಟಿಂಗ್ ನಡೀತಾ ಇದ್ದರೆ ಅದನ್ನ ಕಲಿಬೇಕಂತ ಬರೋಲ್ಲ ಇವತ್ತು ನಾಳೆ. ಇವಾಗ ನೀವೇನಾದರೂ ಪಟ ಇದು ಮಾಡಬೇಕಾದ್ರೆ ಫಸ್ಟು ಸ್ಟೇಜ್ನಲ್ಲಿ ಕೆನ್ ಐ ಗೋ ಎದೆ ತುಂಬಿ ಹಾಡೋದು ಅಂತೆಲ್ಲ ಅಂತಾರಲ್ಲ ಸ್ಟೇಜ್ ಮೇಲೆ ಟಿ ವಿನಲ್ಲಿ, ಅಲ್ಲಿ ಬೇಗ ಹೋಗ್ಬೋದಾ ಅಂತ ಕೇಳ್ತಾರೆ ನಿಮಗೆ. ಆಮೇಲೆ ಏನಾರು ಜಾಸ್ತಿ ಏನಾರು ನೀನು ಬರಬೇಡ, ನೀನು ಚೆನ್ನಾಗಿ ಹಾಡಲ್ಲ, ಇನ್ನು ನಾಳೆಯಿಂದ ಬರಬೇಡ ಅಂತಂದರೆ ಪೇರೆಂಟ್ಸ್ ಬಂದು ನಿಮ್ಮನ್ನ ಕೇಳ್ತಾರೆ. ಹಾಗೆಲ್ಲ ಅನ್ಬಿಡಿ ನನ್ನ ಮಕ್ಕಳಿಗೆ, ಟಿ ವಿನಲ್ಲಿ ಯಾವಾಗ ಹಾಡೋಕ್ಕಾಗುತ್ತೆ ಅದನ್ನ ಹೇಳಿಬಿಡಿ ಅಂತ ಆ ಥರ ಹೇಳ್ತಾರಲ್ವ. ಖಂಡಿತ ಅಲ್ಲಿ ಸಾಕಷ್ಟು ಕಡೆ ಹಂಗಾಗಿದೆ. ಶ್ರುತಿ ಸೇರಿಸಿ ಅಂತಂದರೆ ಯಾಕ್ರೆ ಸೇರಿಸ್ಬೇಕು ಶ್ರುತಿ ಅಂತ ತಂದೆ ತಾಯಿಗಳೇ ಕೇಳ್ತಾರೆ. ಶ್ರುತಿ ಅನ್ನೋದು ಬರೀ ಶ್ರುತಿ ಅಲ್ಲ, ಶ್ರುತಿ ಇಟ್ಸ್ ಅ ವೇವ್. ಗೋ ಅಕ್ರಾಸ್ ಆ್ಯಂಡ್ ದೆನ್ ಇಟ್ ಗೋಸ್. ನಾವು ಕೊಡುವಂಥ ಒಂದು ಎನರ್ಜಿ ವಾಪಸ್ ಅವರು ಕೇಳಿ ಅವರು ನಮಗೆ ಕೊಡುವಂಥ ಎನರ್ಜಿ. ನನ್ನ ದೃಷ್ಟಿನಲ್ಲಿ, ಬೇರೆಯವ್ರ ದೃಷ್ಟಿನಲ್ಲಿ ನನಗೆ ಗೊತ್ತಿಲ್ಲ. ಆ ಒಂದು ಸರ್ಕ್ಯುಲೇಷನ್ ಇರುತ್ತಲ್ಲ, ನಾವು ಕೊಟ್ಟು ತಗೊಳ್ಳೋದು, ಗಿವ್ ಆ್ಯಂಡ್ ಟೇಕ್. ನಾವು ಕೊಡ್ತಾ ಇರ್ತೀವಿ, ಅವ್ರು ಕೊಡ್ತಾ ಇರ್ತಾರೆ. ಅವ್ರು ಕೊಡೋದು ಅವ್ರಿಗೆ ಗೊತ್ತಾಗಲ್ಲ, ಬಟ್ ನಾವು ಕೊಡ್ತಾ ಇರ್ತೀವಿ. ಆ ಶ್ರುತಿನಲ್ಲಿ ಒಂದು ಸೇರಿದ ತಕ್ಷಣ ಎಲ್ಲೋ ಒಂದು ನೀವು ಒಂದು ಯೂನಿವರ್ಸಲ್ನಲ್ಲಿ ಸೇರಿದಂಗೆ ಆಗುತ್ತೆ. ನಿಮ್ಮ ಒಂದು ತನನ ಬಿಟ್ಟು ನೀವೆಲ್ಲೋ ಅದರೊಳಗಡೆ ತನ್ಮಯ ಆದಂಗೆ ಆಗುತ್ತೆ. ಒಂಥರ ಪರಕಾಯ ಪ್ರವೇಶ. ಯು ಡಿಸಾಲ್ವ್ ಯುವರ್ ಸೆಲ್ಫ್. ಆ ಶ್ರುತಿ ಒಳಗಡೆ ನೀವು ಸೇರ್ಕೋತೀರ. ಅಲ್ವಾ? ದಿಸ್ ಇಸ್ ಆಲ್ಸೋ ಶ್ರುತಿ. ಫ್ಯಾನು ತಿರುಗೋದು ಕೂಡ ಅದು ಶ್ರುತಿ. ಅದರಲ್ಲಿ ಶ್ರುತಿ ಹಿಡಿದ್ರೆ ನೀವು ಎಲ್ಲಿ ಬೇಕಾದರೂ ಹಾಡಬಹುದು. ಈ ಸೈಲೆನ್ಸಲ್ಲಿ ಒಂದು ಶ್ರುತಿ ಇರುತ್ತೆ. ಸೊ ಶ್ರುತಿ ಅಂದರೆ ಅದು ಅಂತ ನನ್ನ ದೃಷ್ಟಿ. ಅಬ್ಸಲ್ಯೂಟ್ಲಿ. ಅದು ಒಂಥರದಲ್ಲಿ ಎಲ್ಲ ಕಡೆನೂ ಶಕ್ತಿ ಇದೆ ಅಂತೀವಲ್ಲ, ಆ ಥರ ಆ ಶ್ರುತಿನೂ ಒಂದು ಶಕ್ತಿನೇ ನನಗೆ. ಅಬ್ಸಲ್ಯೂಟ್ಲಿ. ಸೊ ಆ ಶ್ರುತಿನಲ್ಲಿ ನಾನು ಸೇರಿಕೊಂಡಾಗ ನೀವು ನನ್ನ ಆಟೋಮೆಟಿಕ್ಕಾಗಿ ನೀವು ನನ್ನ ಜೊತೆ ಸೇರಲೇಬೇಕು. ಯು ಬಿಕಮ್ ಒನ್ ವಿತ್ ದ ಪರ್ಸನ್. ಎಕ್ಸಾಕ್ಟ್ಲಿ. ಐ ಆಮ್ ನಾಟ್ ಫೋರ್ಸಿಂಗ್ ಎನಿಬಡಿ, ಬಟ್ ನೀವು ಅಕ್ಸೆಪ್ಟ್ ಮಾಡಿಕೊಂಡು ನನ್ನ ಹತ್ರಕ್ಕೆ ಬರ್ತೀರಾ. ದಟ್ ಈಸ್ ಥಿಯೇಟರ್, ದಟ್ ಈಸ್ ಮ್ಯೂಸಿಕ್ ನನಗೆ. Absolutely. There's nothing artificial about it. No. But everyone wants everything done yesterday. That is the biggest problem. ಅಲ್ಲ? ಹಿಂಗಾಗಿ ಓಡಬೇಕೆಲ್ಲವೂ. They all want to be Jayashree yesterday. ಏನು ಮಾಡೋದು? It's very, very difficult. But having said that, the really good students, okay, who have talent, they'll sit there day and night, like the Gurukul kind of student, and they will learn. And some of them, inborn, voice is so lovely, and they don't get the training. And ಅಂಥವರು ಬಂದ್ಬಿಟ್ಟು they sing but without training, but the voice is very good. ಅಂಥ ಜನ ಸಿಗೋದು ಭಾಳ ಕಷ್ಟ. ನಮ್ಮ ತಂಡದಲ್ಲೇ ಇದ್ದಾರೆ ಅಂಥವ್ರು. ನಮ್ಮ ತಂಡದಲ್ಲೇ ಇದ್ದಾರೆ ಸ್ಪಂದನದಲ್ಲಿ. ಹೌದಾ? ನಾನು ಹಾಡಕ್ಕೆ ಬರುತ್ತಾ ಅಂತ ಅಷ್ಟೇ ಕೇಳೋದು ನಾನು.
ಯಾಕೆಂತಂದರೆ ಹಾಡಕ್ಕೆ ಬಂದರೆ ನೀವು ಅವ್ರನ್ನ ಹೆಂಗೆ ಬೇಕಾದರೂ ಮೋಲ್ಡ್ ಮಾಡ್ಬೋದು. ಸೊ ಅವರನ್ನು ನನ್ನ ಜೊತೇಲಿ ಹಾಕ್ಕೋತೀನಿ ಹಾಡೋದಕ್ಕೆ. ಅಪಶ್ರುತಿ ಹಾಡ್ತಿರ್ತಾರೆ, ಸ್ವಲ್ಪ ಮೇಲ್ ಹಾಡಿ ಅಂತೀನಿ, ಯಾಕೆಂದರೆ ಶ್ರುತಿ ಗೊತ್ತಾಗಲ್ಲ ಅವರಿಗೆ. ಅವ್ರನ್ನ ಸ್ವಲ್ಪ ಮೇಲ್ ಹಾಡಿ ಅಂತಂದರೆ, ಇಲ್ಲ ಮೇಡಮ್ ಅಲ್ಲಲ್ಲ ನಿಮ್ಮ ಧ್ವನಿನ ಮೇಲೆ ಮಾಡಿ, ಸೊ ನನ್ನ ಜೊತೇಲಿ ಸೇರಿಸಿ ಅಂತ. ಸೊ ಈ ಥರದಲ್ಲಿ ಅವ್ರು ಸೇರ್ತಾರೆ. ಅಥವಾ ತುಂಬ ಜಾಸ್ತಿ ಹೋದರೆ ಸ್ವಲ್ಪ ಕೆಳಗೆ ಬನ್ನಿ. ಸೊ ಹೀಗೆ ಅವರಿಗೆ ಶ್ರುತಿನ ಹೇಳ್ತಾ ಕೊಡ್ತೀನಿ. ಇಲ್ಲ ಹಾರ್ಮೋನಿಯಮ್ನಲ್ಲಿ ತೋರಿಸ್ತೀನಿ, ನೋಡು ಈ ಶ್ರುತಿ ನಾನು ಹಾಡ್ತಿರೋದು, ನೀನು ಇಲ್ಲಿ ಆಡ್ತಾ ಇದೆಯಾ, ಇಲ್ಲಿ ಬೇಡ ಇಲ್ಲಿಗೆ ಬಾ, ಅಥವಾ ಇಲ್ಲಿ ಆಡ್ತಾ ಇದೆಯಾ ಇಲ್ಲಿಗೆ ಬಾ ಅಂತ ಹೇಳ್ತಾರೆ. ಓಕೆ. ಸೊ ಅದನ್ನು ಅವರು ಹಿಡಿತಾರೆ, ಹಿಡಿದು ಹಾಡ್ತಾ ಇದ್ದಾರೆ. ಸುಮಾರು ಜನ ಹಾಗೆ ನನ್ನ ಜೊತೆಯಲ್ಲಿ ಹಾಡೋದನ್ನು ಕಲ್ತಿದ್ದಾರೆ, ಹಾಡ್ತಾರೆ. ಆದರೆ ಓಪನ್ ಆಗಿ ಹಾಡಿ, ಓಪನ್ ವಾಯ್ಸ್ ಕೊಡಿ ಅಂತಂದರೆ ಜೋರಾಗಿ ಕಿರ್ಚ್ತಾರೆ. ಕಿರ್ಚಬೇಡಿ, ಮೈಕ್ ಇದೆ. ಸೊ ಆ ಮೈಕನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಅದ್ರ ಜೊತೆಯಲ್ಲಿ ನೀವು ಹಾಡಬೇಕು. ನಾನಿದ್ದಾಗ ಮೈಕ್ ಇರಲಿಲ್ಲ. ಅದಕ್ಕೆ ನೀವು ಜೋರಾಗಿ ಹಾಡೋದು ಕಲ್ತ್ಬಿಟ್ರಿ. ಅದಕ್ಕೆ ನಿಮ್ಮ ವಾಯ್ಸ್ ಇಷ್ಟು ಸ್ಟೋನ್ ಹಾಡಿದೆ, ಅದು ಅಗಲಲ್ಲ. ಎಷ್ಟು ಹೈ ಟೋನ್ ಹೋದ್ರೂ, ಹೈ ಲೆವೆಲ್ ಹೋದ್ರೂ ಅದು ಇಟ್ ಡಸ್ ನಾಟ್ ಶೇಕ್, ಬಿಕಾಸ್ ಯು ಲರ್ನ್ ರೈಟ್ ಫ್ರಮ್ ಅರ್ಲಿ ಡೇಸ್. ಅದಕ್ಕೋಸ್ಕರ ಇವಾಗ ವಿಚ್ ವಾಸ್ ಒನ್ ಆಫ್ ದ ಟಫೆಸ್ಟ್ ರೋಲ್ಸ್ ಯು ಹ್ಯಾವ್ ಡನ್? ಎಲ್ಲ ರೋಲು ಟಫೇ ಮೇಡಮ್. ಹಾಂ, ಎಲ್ಲ ರೋಲು ಟಫೇನೆ. ಎಲ್ಲ ರೋಲು ಟಫೇನೆ. ಅದರಲ್ಲಂತೂ ಇದ್ದಿದ್ದು ಟಫ್ ಅಂತಂದರೆ, ನಾನು ಸದಾರಾಮಯ್ಯ ನಾಟಕದಲ್ಲಿ ನನ್ನ ತಾತನ ಪಾತ್ರ ಮಾಡಿದ್ದಿತ್ತು. ಓಹ್, ಹಾಂ. ಅವರು ಕಳ್ಳ ಮಾಡ್ತಾಯಿದ್ರು. ಹ್ಞೂ. ಸೊ ಆ ರೋಲ್ ಮಾಡಿದಾಗ ನನಗೆ ಬಹುಶಃ ನನ್ನ ಜೀವನದಲ್ಲೇ ಅಷ್ಟು ಎದೆ ನಡಗಿದ್ದಿರಲಿಲ್ಲ. ಒಳಗಡೆ ಹೆಂಗೆ ಆಗ್ತಾಯಿತ್ತು ನನಗೆ, ಪಾಲ್ಪಿಟೇಷನ್ನು ಥಟ್ 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 ಅಂತ ಹಿಂಗೆ ಹೊಡ್ಕೋತಾ ಇತ್ತು. ಅದನ್ನು ಸಾಕಷ್ಟು ಸರ್ತಿ ಸುಮ್ಮನೆ ಇರಿಸಿ ಅದನ್ನು ಸುಮ್ಮನೆ ಆಗುತ್ತೆ ಇರುತ್ತೆ, ಸುಮ್ಮನೆ ಗಲಾಟೆ ಮಾಡಬೇಡ ಅಂತಂದು ಹೊಟ್ಟೆಯಲ್ಲೇನೋ ಸಂಕಟ ಶಿವನೇ ಅಂತ ಹೊಟ್ಟೆನ ಸಮಾಧಾನ ಮಾಡಿ ಒಂದು 2-3 ಸರ್ತಿ ಎದೆಗೆ ತಟ್ಕೊಂಡಿದ್ದೀನಿ ನಾನು. ಫಸ್ಟ್ ಎಂಟ್ರಿಗೆ ಯಾಕೆ ಅಷ್ಟು ಟಫ್ ಇತ್ತು? ಅದು ಸಾಕಷ್ಟು ಟೆನ್ಷನ್ಗಳಿತ್ತು ನನಗೆ. ಅರುಂಧತಿ ಗೊತ್ತಲ್ಲ ನಿಮಗೆ? ಅರುಂಧತಿ ನಾಗ್ ಅವರು ಪ್ರೊಫೆಷ್ನಲ್ ಕಂಪನಿದು ಒಂದು ಫೆಸ್ಟಿವಲ್ ಮಾಡಬೇಕು, ನಾನು ವೃತ್ತಿ ಕಂಪನಿಯ ಫೆಸ್ಟಿವಲ್ ಮಾಡಬೇಕು. ಅದಕ್ಕೆ ನನಗೆ ಇರೋದು ನೀನು ಒಬ್ಬಳೇ, ನೀನು ನನಗೆ ಗುಬ್ಬಿ ಕಂಪ್ನಿದು ಯಾವುದಾದ್ರು ಒಂದು ನಾಟಕ ಮಾಡು ಅಂದರು. ಸೊ ನಾನಂದೆ ಯಾವ ನಾಟಕ ಮಾಡೋದು, ಅವರು ಕಷ್ಟ ಆಗುತ್ತೆ ಇವಾಗ, ಅಕ್ಮಹಾದೇವಿ ಮಾಡು ಅಂದರು. ಅಕ್ಮಹಾದೇವಿ ಮಾಡಿದ್ರೆ ನಾನೇ ಅಕ್ಮಹಾದೇವಿ ಮಾಡ್ಕೊಂಡು ಆಡ್ಕೋಬೇಕು. ನನಗೆ ಅಷ್ಟೊಂದು ಮೇಜರ್ ರೋಲ್ ಮಾಡಿ ಡೈರೆಕ್ಷನ್ನು ಮಾಡಿ ಆ್ಯಕ್ಟೂ ಮಾಡೋದು, ನಾನು ಯಾವತ್ತೂ ಆ ಥರ ಕೆಲಸಕ್ಕೆ ಕಾಯಿ ಹಾಕಲ್ಲ. ಕುರುಕ್ಷೇತ್ರ ಸಾಧ್ಯನೇ ಇಲ್ಲಮ್ಮ, ದುಡ್ಡು ಭಾಳ ಜಾಸ್ತಿ ಆಗುತ್ತೆ. ದಶಾವತಾರ ನಾನೇನೇ 80 ಲಕ್ಷ ಹಾಕಬೇಕು ಅಂತ ಕೈ ಬಿಟ್ಟಿದ್ದೀನಿ, ನೀನು ಮಾಡೋಕ್ಕಾಗಲ್ಲ. ಸೊ ಹೀಗಾಗಿ ಸದಾರಮೆ ಮಾಡಿದ್ರೆ ಹೇಗೆ ಅಂತ ಕೇಳಿದ್ರು. ಸದಾರಮೆಗೆ ಕಳ್ಳನ್ನು ಆದಿಮೂರ್ತಿನ ಎಲ್ಲಿಂದ ಕರ್ಕೊಂಬರಲಿ ನಾನು? ನಮ್ಮ ತಾತ ಮಾಡ್ತಾಯಿದ್ದಿದ್ರು ಅದು. ಓ ಹೌದಲ್ವಾ, ಜೊತೆಗೆ ಹಾಡೋರು ಬೇಕು ನನಗೆಲ್ಲದಕ್ಕೂ. ಹಾಡೋ ನಟ ಬೇಕು, ಹಾಡೋ ನಟಿ ಬೇಕು. ಸ್ಟೇಜ್ ಮೇಲೆ ಧೈರ್ಯವಾಗಿ ನಿಂತು ಹಾಡುವಂಥ ನಟಿ ಬೇಕು, ಹಾಡುವಂಥ ನಟ ಬೇಕು. ಅದನ್ನು ಎಲ್ಲಿಂದ ಕರ್ಕೊಂಬರಲಿ? ಆ್ಯಕ್ಟಿಂಗ್ ಗೊತ್ತಿರಬೇಕು, ಹಾಡು ಗೊತ್ತಿರಬೇಕು, ಡಿಸಿಪ್ಲಿನ್ ಆಗಿರಬೇಕು. ಜೊತೆಗೆ ಇದು ಪ್ರೊಫೆಷ್ನಲ್ ಕಂಪ್ನಿ ನಾಟಕ. ಆ ಸ್ಟೈಲೇ ಬೇರೆ, ಈಗಿನ ಸ್ಟೈಲೇ ಬೇರೆ. ಈಗಿಂದು ಬೇರೆಯೇ, ಆವಾಗಿಂದು ಬೇರೆ. ಯಾತಕ್ಕೆ ಅಂತ ಆಮೇಲೆ ಹೇಳ್ತೀನಿ ನಾನು. ಸೊ ಈ ಥರದ್ದೆಲ್ಲ ಇದೆ ಅಂಥೇಳಿ. ಇಲ್ಲ 2 ದಿವಸ ಮೀಟಿಂಗ್ ಆಯಿತು. 2 ದಿವಸ ಆದಮೇಲೆ 2ನೇ ದಿವಸ ಅವರು ನೀನೇ ಯಾಕೆ ಮಾಡಬಾರ್ದು ಅಂದರು. ನೀವು ಬುದಿಗಿದ್ದು ಇದ್ಯಾರು, ಕಮಾನ್ ಕೀಪ್ ಕ್ವೈಟ್ ಅಂತ ನಾನು ಅವ್ರನ್ನ, ನೋ ಐ ಆಮ್ ನಾಟ್ ಜೋಕಿಂಗ್ ಜಯ, ಯು ಕ್ಯಾನ್ ಡೂ ಇಟ್. ಐ ಆಮ್ ಸಾರಿ, ಐ ಕ್ಯಾನ್ ನಾಟ್ ಡೂ ದಟ್, ಪ್ಲೀಸ್ ಜಸ್ಟ್ ಲೀವ್ ದಿಸ್ ಐಡಿಯಾ ಅಂಥೇಳಿ ಸುಮ್ಮನೆ ಅದೇ. ಆಮೇಲೆ ಆನಂದು ಅವರು, ಇಲ್ಲ ಮಾಡ್ಬೋದು ಅನಿಸುತ್ತೆ ಜಯ, ಅರ್ಥ ಆಗಲ್ಲ ನಿನಗೆ ಥಿಯೇಟ್ರು, ಸುಮ್ಮನೆ ಇದ್ಬಿಡು ಆನಂದ್ ಅಂತ ಅವ್ರಿಗೆ ಸುಮ್ಮನಿರಿಸಿ ಅಲ್ಲಿಂದ ಮನೆಗೆ ಹೋದರೆ, ಮನೇಲಿ ಏನಾಯಿತು ಮೀಟಿಂಗು ಅಂದ್ರೆ ನಮ್ಮಮ್ಮ. ಆನಂದ್ ಪಟ 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 ಅಂತ ಹೇಳ್ಬಿಟ್ರು. ಆನಂದ್ ಅಂದರೆ ನನ್ನ ಗಂಡ. ಹೌದು, ಯಾರು ಮಾಡ್ತಾರೆ, ಅವರು ಇವ್ರನ್ನೇ ಮಾಡುವಂತಾದ್ರು ಅಂತಾದರು. ಆಯಿತು, ನಮ್ಮಮ್ಮ ಜಯನ ಅಂದರು. ಹ್ಞೂ ಮಾಡೋ ಜಯ ಅಂದರು. ಅಮ್ಮ ಏನು ನೀನು ಹಿಂಗೆ ಮಾತಾಡ್ತೀಯಾ, ತಾತ ಮಾಡಿರೋ ರೋಲು ನಾನು ಹೆಂಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಅಲ್ಲ ಟ್ರೈ ಮಾಡ್ಬೋದೇನೋಪ್ಪ ನೀನು ಅಂದರು.
ದಯವಿಟ್ಟು ಸುಮ್ಮನೆ ಬಿಟ್ಬಿಡಿ ನನ್ನನ್ನು, ನನಗೆ ಆಗ್ತಾಯಿಲ್ಲ, ಟೆನ್ಷನ್ ಜಾಸ್ತಿ ಆಗ್ತಾಯಿದೆ ನನಗೆ, ಸುಮ್ಮನೆ ಯಾಕೋ ಸ್ಕ್ರಿಪ್ಟ್ ಇಲ್ಲ, ಬೇರೆ ರಿಟರ್ನ್ ಸ್ಕ್ರಿಪ್ಟೇ ಇಲ್ಲ, ಇರಲೇ ಇಲ್ಲ. ಅದೇ ಹೇಳಿದ್ನಲ್ಲ ಅವಾಗೆಲ್ಲ ಓರಲ್ ಟ್ರೆಡಿಷನ್, ಯಾವುದೋ ಸ್ಕ್ರಿಪ್ಟ್ ಇಲ್ಲ ನಿಮಗೆ. ಸೊ ಹೀಗಾಗಿ 3 ದಿವಸ ಆಯಿತು. ಅವರು ಮತ್ತೆ ಕೇಳಿದ್ರು, ಅವರು ಪ್ಲೀಸ್ ಬಿಟ್ಬಿಡಿ ನನ್ನ ಅಂತ ಹೇಳಿದೆ. ಆಮೇಲೆ ಮನೇಲಿ ಪ್ರಾಬ್ಲಮ್ಗಳು ಅಂದರೆ ಫೋರ್ಸ್ ಮಾಡೋಕ್ಕೆ ಶುರು ಮಾಡೋದು, ಇಲ್ಲ ಮಾಡು ಅಂತ. ಫಸ್ಟ್ ನಾಟಕನ ರೆಡಿ ಮಾಡ್ಕೋತೀನಿ, ಆಮೇಲೆ ಯೋಚನೆ ಮಾಡ್ತೀನಿ ಅಂತ. ಫಸ್ಟ್ ಸ್ಕ್ರಿಪ್ಟ್ ಬೇಕಲ್ಲ ಕೈನಲ್ಲಿ, ಸೊ ಸ್ಕ್ರಿಪ್ಟಿಗೆ ಬೇಕು ಅಂತ ಅಂದ್ಬಿಟ್ಟು ಅಮ್ಮ ನಾನು ಹೆಲ್ಪ್ ಮಾಡ್ತೀನಿ ಅಂದರು. ನಮ್ಮಮ್ಮ ಮಾಡಿದ್ರಲ್ಲ ಅದರಲ್ಲಿ, ಚಂಚಲ್ ಕುಮಾರಿ ಮಾಡಿದರು, ನಾನು ಹೆಲ್ಪ್ ಮಾಡ್ತೀನಿ ಅಂದರು. ಫೈನ್. ಪರಮಶಿವಣ್ಣ ಅಂತ ಇದ್ದರು, ಅವರು ಇವಾಗಿಲ್ಲ. ಸೊ ಅವರು ನಾನು ಹಂಗಾರೆ ಹಾಡುಗಳದ್ದು ನಾನು ಹೇಳ್ಕೊಡ್ತೀನಿ ಜಯಮ್ಮ ಅಂತ ಅಂದರು. ಸೊ ಡಿಂಗ್ರಿ ನಾಗರಾಜು ನಾನು ಸೇರ್ಕೋತೀನಿ, ನಾನು ಸ್ಕ್ರಿಪ್ಟ್ ಲೈನ್ಸ್ ಎಲ್ಲ ನಾನು ಜ್ಞಾಪಿಸ್ತೀನಿ ಅಂತ. ಸೊ ಆನಂದ್ ರಾಜು ನಾನು ಸ್ಕ್ರಿಪ್ಟ್ ನಾವು ಬರ್ಕೊಳ್ಳೋದಕ್ಕೆ, ಇವ್ರುಗಳು ಸೀನ್ಗಳನ್ನು ಹಾಡುಗಳನ್ನು ಹೇಳೋಕ್ಕೆ, ನಾವು ಬರ್ಕೊಳ್ಳೋದಕ್ಕೆ 500 ಹಾಡುಗಳು ಬಂತು. ಎಷ್ಟು ದಿನ ಆಯಿತು ಅದಕ್ಕೆ? ಅದಕ್ಕೆ 1 ವಾರ ಕೂತ್ವಿ ನಾವು. ಒಂದು ರೆಕಾರ್ಡ್ ಮಾಡ್ಕೋತಾ ಇದ್ವಿ ಹಾಡುಗಳನ್ನ, ಮಿಕ್ಕಿದ್ದನ್ನೆಲ್ಲ ಬರ್ಕೋತಾ ಇದ್ವಿ. 500 ಹಾಡು, ನಂಬ್ತೀರಾ? ಒಂದು ನಾಟಕದಲ್ಲಿ 500 ಹಾಡು. ಅದರಲ್ಲಿ ಕೆಲವು ರಿಪಿಟೇಷನ್ಸು, ಮಾತಿನಲ್ಲಿ ಹೇಳಿದ್ದನ್ನು ಹಾಡಿನ ಮೂಲಕ ಹೇಳಿ, ತಿರ್ಗಾ ಡೈಲಾಗ್ ಹೇಳಿ, ಮತ್ತೆ ಅದೇ ಹಾಡನ್ನು ಹಾಡೋದು. ಸೊ ಈ ಥರ ರಿಪಿಟೇಷನ್ ಆದ್ರೂ 500 ಹಾಡು. 500 ಹಾಡು ಯಾರು ಕೇಳ್ತಾರೆ ಇವಾಗ? ಅದೇ ಹಾಡೋರು ಯಾರು? ಎಷ್ಟೊತ್ತಾಗುತ್ತೆ ನಾಟಕ? 10 ಗಂಟೆಗೆ ಶುರುವಾದರೆ ಅಲ್ಲಿ ಬೆಳಗಿನ ಜಾವ 4 ಗಂಟೆಗೆ ಮುಗಿಸ್ತಾ ಇದ್ದಿದ್ದು ನಾಟಕ ಅವರು. ನಾವು ಹಂಗೆ ಮಾಡೋಕ್ಕಾಗುತ್ತಾ? ಸೊ 2 ಗಂಟೆಗೆ ಇಳಿಸ್ಬೇಕು ನಾಟಕ. 1 ವಾರ ಕೂತ್ಕೊಂಡು ಈ ಸ್ಕ್ರಿಪ್ಟ್ ಬರೆದಾದ್ಮೇಲೆ ನನ್ನ ಕೆಲಸ ಶುರುವಾಯಿತು. ಎಡಿಟ್ ಎಷ್ಟು ಎಡಿಟ್ ಮಾಡಿ ನನಗೆ ಒಂದು ಏನಪ್ಪ ಅಂತಂದರೆ, ಅವಾಗ ಮಾಡಿದ್ದೆಲ್ಲ ಇನ್ನೂ ಈಗಲೂ ನೆನಪಿದೆ, ಒಂಥರ ಎಲ್ಲ ಚಿತ್ರದ ಥರ ಬಂದುಬಿಡುತ್ತೆ ನನಗೆ ಕಣ್ಣು ಮುಂದೆ. ಕಾಸ್ಟ್ಯೂಮ್ ಹೆಂಗಿರ್ತಿತ್ತು, ಅವ್ರು ಹೆಂಗೆ ಮಾಡ್ತಾಯಿದ್ರು, ಕೈ ಎಷ್ಟು ಎತ್ತುತ್ತಾಯಿದ್ರು, ಹೆಂಗೆ ಮುಂದಕ್ಕೆ ಹೋಗ್ತಾಯಿದ್ರು, ಇದೆಲ್ಲ ಜ್ಞಾಪಕ ಬರುತ್ತೆ. ದೇವರು ನನಗೊಂದು ಶಕ್ತಿ ಕೊಟ್ಟಿದ್ದಾನೆ ಅನಿಸುತ್ತೆ, ಭಾಳ ಖುಷಿ ಆಗುತ್ತೆ ನನಗೆ. ಸೊ ಈ ಥರದಲ್ಲಿ ಮಾಡಿ ನಾನು 2 ಗಂಟೆಗೆ ನಾಟಕ ಇಳಿಸ್ದೆ. 2 ಗಂಟೆಗೆ ನಾಟಕ ಇಳಿಸಿದ್ಮೇಲೆ ಒಂದು ಸರ್ತಿ ರೀಡಿಂಗ್ ತೊಗೊಂಡೆ ನಾನು ಎಲ್ಲರ ಮುಂದೆ, ಇವರ ಮುಂದೆ. ಲಿಂಕು ಕರೆಕ್ಟಾಗಿದೆಯಾ ಇಲ್ವಾ? ನಾನು ಕರೆಕ್ಟಾಗಿದೆ ಅಂದರು. ಫೈನ್. ಇನ್ನೂ ಹುಡ್ಕೋಕ್ಕೆ ಶುರು ಮಾಡಿದೆ. ಆರ್ಟಿಸ್ಟ್ಗಳು ಸಿಕ್ಕಿದ್ರು, ಅವರಿಗೆಲ್ಲ ಹೇಳ್ಕೊಡೋಕ್ಕೆ ಪರಮಶಿವಣ್ಣನಿಗೆ ಬಿಟ್ಟೆ. ಕೊನೆಗೆ ಕಳ್ಳನ ರೋಲ್ ಯಾರೂ ಸಿಗಲಿಲ್ಲ. ಶ್ರೀನಿವಾಸ್ ಜಿ ಕಪ್ಪಣ್ಣ ಅಂತ ಗೊತ್ತು ನಿಮಗೆ? ಅವರಿಗೆ ಈ ವಿಷಯ ಗೊತ್ತಾಗಿ, ತಮಾಷೆ ಮಾಡ್ತಿದ್ಯಾ ಜಯಶ್ರೀ, ಸುಮ್ಮನೆ ಬಿಟ್ಟಾಕು, ನಿಮ್ಮ ತಾತನಿಗೆ ಕೆಟ್ಟ ಹೆಸರು ತರಬೇಡಿ, ಹೋಗಿ ಕರಿ ಚುಕ್ಕೆ ಹಚ್ಚಿಬಿಡ್ತೀರಾ ನೀವು, ಇದು ಏನೋ ಎಲ್ಲ ಇಷ್ಟು ವರ್ಷ ಏನೋ ಮಾಡ್ಕೊಂಡು ಬಂದ್ರಿ, ಓಕೆ, ಬಟ್ ಸದಾರಮೆ ಎಂಥ ನಾಟಕ ಅವ್ರು ಮಾಡಿರೋದು, ನೀವೇನು ಮಾಡ್ತಾಯಿದ್ದೀರಾ, ಪ್ಲೀಸ್ ಡ್ರಾಪ್ ದಿಸ್ ಐಡಿಯಾ ಅಂತ ಅಂದ್ಬಿಟ್ರು. ತಗೊಳ್ಳಿ, ಶುರುವಾಯಿತು ನನಗೆ. ಅಲ್ಲಿ ಅಂದಿದ್ದೆ ಯಾಕೆ ಮಾಡಬಾರ್ದು, ನಾನು ನನ್ನ ತಾತನಿಗೆ ಮಸಿ ಯಾಕೆ ಹಚ್ಚಲಿ, ಚೆನ್ನಾಗೇ ಮಾಡ್ತೀನಿ. ಸೊ ಹಠ ಶುರುವಾಯಿತು ನೋಡಿ ಅಲ್ಲಿಂದ. ಒಳ್ಳೆಯದಾಯ್ತು. ಸೊ ಥ್ಯಾಂಕ್ಸ್ ಟು ಕಪ್ಪಣ್ಣ, ಅವ್ರು ಹಂಗಂದಿದ್ರೆ ಇಲ್ಲಾಂದ್ರೆ ಮಾಡ್ತಾ ಇರಲಿಲ್ಲ ಅನ್ಸುತ್ತೆ. ಸೊ ಅವತ್ತು ಮೇಕಪ್ ಎಲ್ಲ ರೆಡಿ ಮಾಡಿದೆ, ಇನ್ನೊಬ್ರನ್ನ ಆ ಜಾಗದಲ್ಲಿ ನಿಲ್ಲಿಸಿ ಈ ಥರ ಮಾಡಿ ಅಂತ. ನಾನು ಮಾಡೋಕ್ಕಾಗಲ್ಲ ಡೈರೆಕ್ಟಾಗಿ, ಯಾಕೆಂದರೆ ನಾನು ನೋಡಬೇಕು ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ವಾ ಅಂತ. ಸೊ ಅವ್ರನ್ನ ಇನ್ನೊಬ್ರನ್ನ ಆ ಜಾಗಕ್ಕೆ ಮಾಡಿ ಹೇಳಿ, ನೀವು ಇಲ್ಲೋಗಿ ಹಿಂಗೆ ಮಾಡಿ ಈ ಥರ ಮಾಡಿ ಅಂತೆಲ್ಲ ಹೇಳಿ, ಆಮೇಲೆ ನಾನು ಸ್ಟೇಜ್ ಮೇಲೆ ಅಂದರೆ ರಿಹರ್ಸಲಿಗೆ ನಾನು ಹೋಗಿ ನನ್ನನ್ನು ಆತ ಕರೆಕ್ಷನ್ ಮಾಡೋಕ್ಕೆ ಶುರು ಮಾಡೋದು. ಅಮ್ಮ ಇಲ್ಲಿ ಈ ಥರ ಮೂಮೆಂಟ್ ಹೇಳಿದ್ರಿ ನೀವು, ಹೌದಾ, ಸೊ ನಾನು ಹಿಂಗೆ ತೊಗೋತೀನಿ ಅಂಥೇಳಿ. ಸೊ ಈ ಥರದಲ್ಲಿ ನನ್ನನ್ನು ನಾನು ಟ್ರೈನಿಂಗ್ ಮಾಡಿ, ಏನಾದ್ರು ತಪ್ಪಿದ್ರೆ ಆತ ನಾನು ಅಂತಿದ್ದಂಗೆ. ಹಿ ಈಸ್ ನಾಟ್ ಅನ್ ಅಸಿಸ್ಟೆಂಟ್, ಬಟ್ ಹಿ ಈಸ್ ಅನ್ ಆ್ಯಕ್ಟರ್. ಅಲ್ಲಿ ನಾನು ಮಾಡಿದ ಆ್ಯಕ್ಟ್ರನ್ನ ಅವ್ರನ್ನ ಇಟ್ಕೊಂಡು ನಾನು ಕಳ್ಳನ್ನು ಕ್ರಿಯೇಟ್ ಮಾಡಿದ್ದೆ. ಸೊ ಆಮೇಲೆ ಆ ಜಾಗಕ್ಕೆ ನಾನು ಹೋಗಿ ನನ್ನನ್ನು ನೀನು ಕರೆಕ್ಷನ್ ಮಾಡುವಂತ. ಸೊ ಈ ಥರದಲ್ಲಿ ಮಾಡಿ ನಾನು ಕಳ್ಳನಿಗೆ ರೆಡಿ ಆದೆ. ಎಲ್ರೂ ಅಮ್ಮ ಬರ್ತಾ ಇದೆ, ಸ್ವಲ್ಪ ಸುಮ್ಮನೆ ಇದ್ಬಿಟ್ಟು, ನನ್ನ ಹತ್ರ ಏನು ಬರುತ್ತೋ ಬಡುತ್ತೋ, ನನ್ನ ಹತ್ರ ಏನು ರಿಯಲಿ. ಬಟ್ ದಟ್ ವಾಸ್ ರಿಯಲಿ ಸ್ಟೇಜ್ ಮೇಲೆ ಶೋ ಫಸ್ಟ್ ಡೇ ಕರ್ಟನ್ ಹಾಕಲ್ಲ. ಮೂರನೇ ಥರ್ಡ್ ಬೆಲ್ ಆದ ತಕ್ಷಣ ಜನಗಳು ಎಷ್ಟು ಜನ ತುಂಬೋಗ್ಬಿಟ್ಟಿತ್ತು ರಂಗಶಂಕರ. ಆ ಬಿಸಿ ಗಾಳಿ ಅನ್ನೋದು ನನಗೆ ಹೊಡಿತಾ ಇತ್ತು ನೋಡಿ, ಆಡಿಯನ್ಸಿನ ಬಿಸಿ ಗಾಳಿ. ನನಗೆ ಅಷ್ಟೊಂದು ಟೆನ್ಷನ್ ಇತ್ತು ಅಂತ ನಾನು ಇವತ್ತು. ಆಮೇಲೆ ನನ್ನ ಎಂಟ್ರಿ ಬಂತು, ನುಡಿಸ್ತಾ ಇದ್ದಾರೆ ಸ್ಟೇಜ್ ಮೇಲೆ ಹೋಗೋಕ್ಕೆ ಭಯ ನನಗೆ. ಶಿವನೇ, ನನ್ನನ್ನು ಯಾರಾದರೂ ನೂಕಬಾರ್ದು ಆ ಸ್ಟೇಜಿಗೆ, ನೋಷ್ಟು ಭಯ. ಸೊ ಭಾಳ ಕಷ್ಟಪಟ್ಟು ಹೋಗಿ ನಿಂತ ತಕ್ಷಣ ನನಗೆ ಕೇಳಿಸ್ತಾ ಇದೆ, ಮೇಡಮ್ ರಿಯಲಿ ಜಯಶ್ರೀ ಅಂತ ಸುಮಾರು ಜನ. ಓ ಮೈ ಗಾಡ್,
ಆಯ್ತು ಏನು ಅದು ಒಂದು- ವಿಸಿಲ್ ಕೇಳ್ತೀರಾ, ಕಿರ್ಚದ್ ಕೇಳ್ತೀರಾ, ಚಪ್ಪಾಳೆ ಕೇಳ್ತೀರಾ, ಎಲ್ರಿಗೂ ಗೊತ್ತಾಗಿದೆ ಅದು ಜಯಶ್ರೀ ಮಾಡ್ತಾ ಇದ್ದಾಳೆ ಅಂತ. ಬಟ್ ಜಯಶ್ರೀ ಅಂತ ನಂಬಕ್ಕೆ ಅವ್ರಿಗೆ ರೆಡಿ ಇಲ್ಲ. ಸೊ ಅವರು ಕೂತ್ಕೊಂಡು ನಗ್ತಾ ಇದ್ದಾರೆ. ಓ ಮೈ ಗಾಡ್, ಐ ಡೋಂಟ್ ನೋ ಹೌ ಶಿ ಇಸ್ ಗೋಯಿಂಗ್ ಟು ಡೂ ಇಟ್. ಅವತ್ತು ನಿಜವಾಗ್ಲೂ ನನಗೆ ಹೆಂಗೆ ಅಂತ ಟ್ರಯಲ್ ಬೆವ್ದಾಗ ಇಲ್ಲಿಂದ ಬೆವರು ಕ್ಲೀನಾಗಿ ನನ್ನ ಉಂಗುಷ್ಟದವರೆಗೂ ಬಂದಿದ್ದು ಫೀಲ್ ಆಗ್ತಿತ್ತು ಫಸ್ಟ್ ನೋಡಿ. ಟೈಮ್. ಅವ್ವಾ ನಿಜವಾಗ್ಲೂ ವೀರಣ್ಣನೇ ಮೈ ಮೇಲೆ ಬಂದ್ಬಿಟ್ನೇನೋ ನನಗೇನು ಪರಕಾಯ ಪ್ರವೇಶ ಅನ್ನೋದು ಅವತ್ತು ನಾನು ಫೀಲ್ ಮಾಡಿದೆ. ವೆರಿ ಗುಡ್. ಆ ರೋಷದಿಂದ ಮಾಡಿಬಿಟ್ರಿ ನೀವು. ಆಮೇಲೆ ಬಂದವರು ಐ ಆಮ್ ಸಾರಿ, ನಿಜವಾಗ್ಲೂ ವೀರಣ್ಣವ್ರ ಹೆಸರು ಉಳಿಸ್ದೆ ನೀನು, ಐ ಟೇಕ್ ಬ್ಯಾಕ್ ಮೈ ವರ್ಡ್ಸ್ ಅಂತ. ನಾನು ಹಂಗೆಲ್ಲ ಅನ್ಬೇಡಿ ಅಂತೇಳಿ ಚೆನ್ನಾಗಿ ಮಾಡಿದ್ರಿ. ಬಟ್ ದಟ್ ವಾಸ್ ರಿಯಲಿ ಅ ಟೆಸ್ಟ್ ಆಫ್ ಯುವರ್ Oh my God. ಕರೇಜ್ ಆ್ಯಂಡ್ ಯುವರ್ ಆರ್ಟ್. ನೈಟ್ ಮೇರ್ ಅಂತಾರಲ್ಲ ಹಂಗಾಗೋಯ್ತು. ಯಾರೋ ಮಂತ್ರ ಹೊಡೆದ ಅಲ್ಲ ಬಟ್ ಅವರು ನಿಮಗೆ ಆ ಥರ ಹೇಳದೇ ಇದ್ದಿದ್ರೆ ನೀವು ಮಾಡ್ತಾ ಇರಲಿಲ್ಲ. ಮಾಡ್ತಾ ಇರಲಿಲ್ಲ. ಅದೇ ಥ್ಯಾಂಕ್ಸ್ ಟು ಕಪ್ಪಣ್ಣ ಅಂದಿದ್ದು. ಟು ಫೋರ್ಸ್ ಯು ಅಲ್ವಾ. ಸೊ ಯು ಟುಕ್ ದ ಚಾಲೆಂಜ್. ಇವಾಗ ಫಿಲ್ಮ್ಸ್ನಲ್ಲಿ ಎಷ್ಟೋ ಇದು ಡೈರೆಕ್ಟರ್ಸು ಪ್ರೊಡ್ಯೂಸರ್ಸ್ ಎಲ್ಲ ಹೇಳ್ತಾರೆ, ಈ ಫೀಮೇಲ್ ಆರ್ಟಿಸ್ಟ್ನೆಲ್ಲ ಚೂಸ್ ಮಾಡಿದ ತಕ್ಷಣ ಈ ಕಾಸ್ಟಿಂಗ್ ಕೌಚು ಅವ್ರನ್ನೆಲ್ಲನೂ ಕೀಳುವಾಗಿ ನೋಡೋದು, ಅಥವಾ ಗಿವಿಂಗ್ ಆಲ್ ದೀಸ್ ಕೈಂಡ್ ಆಫ್ ರೀಸನ್ಸ್ ಆ್ಯಂಡ್ ಎಕ್ಸ್ಕ್ಯೂಸಸ್ ದಟ್ ಯು ಮಸ್ಟ್ ಡೂ ಸಮಥಿಂಗ್ ಫಾರ್ ಮೀ ದೆನ್ ವಿ ವಿಲ್ ಟೇಕ್ ಯು ಇನ್ ದ ಫಿಲ್ಮ್ಸ್. ಅದೆಲ್ಲ ಅದು ನಿಜವಾಗ್ಲೂ ಆಗುತ್ತಾ ಇಲ್ಲ, ಅಥವಾ ದಟ್ ಈಸ್ ಓನ್ಲಿ ಅ ಕೈಂಡ್ ಆಫ್ ಮಿರಾಜ್ ಅಂತ? ನನಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಆಗಕ್ಕೆ ನಾನು ಬಿಟ್ಟಿಲ್ಲ, ಟು ಬಿ ಫ್ರ್ಯಾಂಕ್, ಆಗಕ್ಕೆ ನಾನು ಬಿಟ್ಟಿಲ್ಲ. ಸೊ ನಾನು ಎಲ್ಲೂ ಕೇಳಕ್ಕೆ ಹೋಗಲ್ಲ ನನಗೆ ಕೊಡಿ ಅಂತ. ಯಾರನ್ನು ಇವತ್ತಿನವರೆಗೂ ಯಾವುದೇ ವಿಷಯಕ್ಕೂ ಎಲ್ಲೂ ಕೇಳಕ್ಕೆ ಹೋಗಿಲ್ಲ. ಅದಾಗದು ಬಂದಾಗ ಚೆಕ್ ಮಾಡ್ತೀನಿ, ಈಸ್ ಇಟ್ ಓಕೆ ಫಾರ್ ಮೀ ಟು ಎಂಟರ್ ಅಷ್ಟೇ. ಸೊ ಇಫ್ ಐ ಫೀಲ್ ಓಕೆ, ಇಫ್ ಮೈ ಸೋಲ್ ಶುಡ್ ಟೆಲ್ ಮಿ ದಟ್ ವೆದರ್ ಐ ಶುಡ್ ಗೋ ಆರ್ ನಾಟ್ ಅಂತ. ಅದು ನನಗೆ ಎಸ್ ಅಂತ ಅಂದರೆ ನಾನು ಹೋಗ್ತೀನಿ. ನನ್ನ ಮನಸ್ಸು ನನ್ನನ್ನು ಭಾಳ ಕೇರ್ ಮಾಡುತ್ತೆ. ಅದು ಹೇಳ್ತಾ ಇರುತ್ತೆ ನನಗೆ, ನೀನು ಹೋಗ್ತಾ ಇರೋ ದಾರಿ ಕರೆಕ್ಟು, ನೋ ಹಂಗೆ ಹೋಗ್ಬೇಡ, ಈ ಕಡೆಗೆ ಬಾ ಅಂತ ಹೇಳುತ್ತೆ. ಹೌದಾ? ಸೊ ಎಸ್, ನಾನು ನನ್ನ ಮನಸ್ಸಿನ ಜೊತೆ ಸಾಕಷ್ಟು ಮಾತಾಡ್ತೀನಿ. ಕರ್ಕೊಂಡು ಹೋಗುತ್ತೆ, ಯಾಕೋ ಬೇಡ ಅನಿಸುತ್ತೆ, ವಾಪಸ್ ಬರ್ತೀನಿ. ಯಾಕೆ ಗೊತ್ತಿಲ್ಲ, ನನಗೇನು ಬೇಡ ಅನ್ನಿಸ್ತು, ಯಾಕೋ ಸರಿಗಿಲ್ಲ ಅನ್ನಿಸ್ತು, ಬಂದುಬಿಟ್ಟೆ. ಅದಾಗುತ್ತೆ ಹಂಗೇನೆ. ಸೊ ಅದಕ್ಕೆ ನಾನು ಇಲ್ಲಿಂದ ಯೋಚನೆ ಮಾಡಲ್ಲ, ಇಲ್ಲಿಂದ ಯೋಚನೆ ಮಾಡ್ತೀನಿ, ಹೃದಯದಿಂದ. ಎಸ್, ಹೃದಯದಿಂದ. ಇಟ್ ಈಸ್ ಗುಡ್. ಸಮಟೈಮ್ಸ್ ದಟ್ ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತಾರಲ್ಲ, ಯು ಫೀಲ್ ದಟ್ ಯು ಡೋಂಟ್ ವಾಂಟ್ ಟು ಡೂ ಇಟ್ ಅಂತ ಅಂದರೆ ದೇ ಮೇ ಬಿ ಎ ರೀಸನ್, ಹೇಳೋಕ್ಕಾಗಲ್ಲ. ಆ್ಯಂಡ್ ಸುಮಾರು ಇದು ಡ್ರಾಮಾಸ್ ಎಲ್ಲ ಮಾಡಿದ್ದೀರಾ. ಇನ್ನೊಂದು ಚಿಲ್ಡ್ರನ್ಸ್ ಫ್ಯಾಂಟಸಿ ಫಿಲ್ಮ್ ಅಂತ ಅದೇನದು ನೀಲಿ ಕುದುರೆ ಅಂತಲ್ಲ, ಹಾಂ, ಮಕ್ಕಳದ್ದು ಪ್ರೋಗ್ರಾಮು. ಅದು ಹೇಗೆ ನೀವು ಕನ್ಸೆಪ್ಷಲೈಸ್ ಮಾಡಿದ್ರಿ ನೀಲಿ ಕುದುರೆ ಅಂತ? ಅದು ನಿಮ್ಮ ಟೆಕ್ನಾಲಜಿ, ಇವಾಗ ಡ್ರಾಮಾ ಅಂತದೆಲ್ಲ ಸ್ಕೂಲಿಗೆ ಹೋಗಿದ್ರಿ ನೀವು, ಮತ್ತು ಈ ಗುರುಕುಲ್ ಥರ ನೀವು ಟ್ರೈನಿಂಗ್ ಏನು ತೊಗೊಂಡಿದ್ರಿ ಈ ಕ್ಯಾಂಪ್ನಲ್ಲಿ, ಅವ್ರನ್ನೆರಡೂ ಸೇರಿಸ್ಬಿಟ್ಟು ಆ್ಯಸ್ ಅ ಬ್ರಿಡ್ಜ್ ನೀವು ಇದು ನೀಲಿ ಕುದುರೆ ಮಾಡಿದ್ರಿ. ನೀಲಿ ಕುದುರೆ, ಹಾಂ ಹೇಳಿ. ಸೊ ಹೌ ಡಿಡ್ ದಟ್ ಕಮ್ ಅಬೌಟ್? ನಾನು ಬರೀ ನೀಲಿ ಕುದುರೆ ಒಂದೇ ಎಲ್ಲ ಮಾಡಿದ್ದು. ನೀವು ನನಗೆ ಫಸ್ಟ್ ಕಂಪನಿ, ಪ್ರೊಫೆಷ್ನಲ್ ಕಂಪನಿ ಪೂರ್ತಿ ನನಗೆ ಅಲ್ಲ, ಗುಬ್ಬಿ ಕಂಪನಿ, ಗುಬ್ಬಿ ವೀರಣ್ಣ ಅವ್ರದ್ದು. ಅದು ಪೂರ್ತಿ ನನಗೆ ಪ್ರಾಕ್ಟಿಕಲ್ಸನ್ನು ಹೇಳ್ಕೊಡ್ತು. ಹಾಂ, ಪೂರ್ತಿ ಪ್ರಾಕ್ಟಿಕಲ್ಸ್, ಮ್ಯಾನ್ಯುವಲ್ನಲ್ಲಿ ಹೆಂಗೆ ಮಾಡ್ತಾರೆ ಅಂತ, ಹೆಂಗಿರುತ್ತೆ ಟೆಕ್ನಿಕ್ಸ್, ಹೆಂಗಿರುತ್ತೆ ಟ್ರಿಕ್ ಸೀನ್ಗಳಂದರೆ ಏನು ಅನ್ನೋದನ್ನು, ಇದನ್ನು ಕ್ಲೀನಾಗಿ ನನಗೆ. ಟ್ರಿಕ್ ಸೀನ್ ಅಂತಂದರೆ ಕಲ್ಲಿನ ಬಸವ ಬಾಳೆಹಣ್ಣು ತಿನ್ನೋದು, ಪ್ರಸಾದ ತಿನ್ನೋದು, ಇದ್ದಕ್ಕಿದ್ದಂಗೆ ವೆಂಕಟೇಶ್ವರ ಕಲ್ಲಾಗೋದು, ಇದೆಲ್ಲ ಸ್ಟೇಜ್ ಮೇಲೆ ಮಾಡ್ತಾಯಿದ್ರು. ಸೊ ಈ ಥರದನ್ನೆಲ್ಲ ನಾನು ಪ್ರಾಕ್ಟಿಕಲ್ಸ್ ಇದು. ಅಲ್ಲಿಂದ ನಾನು NSTಗೆ ಹೋದೆ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ, ಡೆಲ್ಲಿ. ದೇರ್ ಐ ಗಾಟ್ ದ ಥಿಯರಿ ಪಾರ್ಟ್. ಯಾವ್ಯಾವುದಕ್ಕೆ ಏನೇನು ಹೇಳ್ತಾರೆ. ಲೈಟ್ಸ್ ಅಂತಂದರೆ ವಾಟ್ ಈಸ್ ಲೈಟ್, ವಾಟ್ ಈಸ್ ದ ಕ್ಯಾರೆಕ್ಟರ್ ಆಫ್ ದ ಲೈಟ್ಸ್, ವೈ ವಿ ಆರ್ ಯೂಸಿಂಗ್ ದ ಲೈಟ್ಸ್. ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಏನು, ಲೈಟ್ಸಲ್ಲಿ ಶೇಡ್ಸ್ ಏನದು, ಶ್ಯಾಡೋ ಯಾಕೆ ತರ್ತೀವಿ, ಇದೆಲ್ಲ NSTನಲ್ಲಿ ಕಲಿತೆ. ಮೇಕಪ್, ವೈ ಮೇಕಪ್ ಶುಡ್ ಬಿ ದೇರ್, ಇಫ್ ದೇರ್ ಇಸ್ ನೋ ಮೇಕಪ್ ಇಸ್ ಇಟ್ ಎನಿ ಹಾರ್ಮ್, ನೋ, ದಿಸ್ ಇಸ್ NST. ಮೈಕ್ ಮುಂದೆ ಎಷ್ಟು
ಲಿಮಿಟಾಗಿ ಮಾತಾಡಬೇಕು. ವೈ ಯು ಹ್ಯಾವ್ ಟು ಕಂಟ್ರೋಲ್ ಯುವರ್ ವಾಯ್ಸ್? ಬಿಕಾಸ್ ದೇರ್ ಇಸ್ ಅ ಮೈಕ್. ಯುವರ್ ಎಕ್ಸ್ಪ್ರೆಷನ್ ಶುಡ್ ಬಿ ವೆರಿ ಕಂಟ್ರೋಲ್ಡ್. ವೈ? ಬಿಕಾಸ್ ದೇರ್ ಇಸ್ ಅ ಲೈಟ್ಸ್. ಸೊ ಇದೆಲ್ಲ ನಾನು ಅಲ್ಲಿ ಯೂನಿವರ್ಸಿಟಿನಲ್ಲಿ ಕಲಿತೆ. ನಮಗೆ ಅಲ್ಲಿ ಲೈಟ್ಸೇ ಇರಲಿಲ್ವಲ್ಲ, ಆಮೇಲೆ ಬಂದಿದ್ದು ಲೈಟ್ಸ್. ಹೌದು. ಅದನ್ನು ಹೆಂಗೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಬಂತು ಲೈಟ್ಸ್ ಅಷ್ಟೇ. ಯೂಸ್ ಮಾಡೋದು ಹೆಂಗೆ? ಲೈಟ್ ಹಾಕ್ತಿದ್ವಿ ಅಷ್ಟೇ. ಎಲ್ಲ ಪೂರ್ತಿ ಎಲ್ಲ ಕಡೆನೂ ಲೈಟ್ ಇರ್ತಾಯಿತ್ತು. ಬಟ್ ಹೆಂಗೆ ಅದರದ್ದು ಶೇಡ್ಗಳು ಹೆಂಗೆ ತರಬೇಕು, ಶ್ಯಾಡೋ ಹೆಂಗೆ ಕ್ರಿಯೇಟ್ ಮಾಡಬೇಕು ಫೇಸಲ್ಲಿ, ಯಾತಕ್ಕೆ ಫ್ರಂಟ್ ಲೈಟು, ಯಾತಕ್ಕೆ ಕ್ರಾಸ್ ಲೈಟ್ಸು ಯಾಕೆ ಬೇಕು, ಯಾವುದೂ ನಮಗೆ ಗೊತ್ತಿರಲಿಲ್ಲ. ಬಟ್ NST ಹೋದ್ಮೇಲೆ ಅವೆಲ್ಲ ಗೊತ್ತಾಯಿತು. ಸೊ ಆಮೇಲೆ ಬರ್ತಾ ಬರ್ತಾ ನನಗೇನು ಅನ್ನಿಸ್ತು, ಇವರು ಏನು ಟೆಕ್ನಿಕ್ಸೇ ಮಾಡ್ತಾಯಿಲ್ಲ, ಹ್ಯೂಜ್ ಸೆಟ್ ಹಾಕ್ತಾರೆ. ಆ ಹ್ಯೂಜ್ ಸೆಟ್ಟನ್ನು ಬಹಳ ಕಡಿಮೆ ದುಡ್ಡಲ್ಲಿ ಹೆಂಗೆ ಮಾಡಬೇಕು, ನನಗೆ ಕಂಪ್ನಿ ಕಲಿಸಿತ್ತು ಅದನ್ನು. ಇವರು ಹ್ಯೂಜ್ ಸೆಟ್ ಹಾಕಿ ಏನು ದುಡ್ಡು ಖರ್ಚು ಮಾಡ್ತಾಯಿದ್ರು. NST ಪ್ರೊಡಕ್ಷನ್ ಅಂತಂದರೆ ಬಿಳಿ ಆನೆ, ವೈಟ್ ಎಲಿಫೆಂಟ್, ಅದು ಈಗಲೂ ಅಷ್ಟೇ. ಸೊ ಅಲ್ಲಿಂದ ಹೊರಗಡೆ ಬಂದರೆ ಹೂ ಇಸ್ ಗೋಯಿಂಗ್ ಟು ಪೇ ದಟ್ ಮಚ್? ಐ ನೋ, ಅಬ್ಸಲ್ಯೂಟ್ಲಿ. ನೋಬಡಿ ವಿಲ್ ಬಿ ರೆಡಿ ಅಲ್ವಾ? ಅಬ್ಸಲ್ಯೂಟ್ಲಿ. ಸೊ ಈ ಥರದ ಪ್ರಾಬ್ಲಮ್ ಇದ್ದಿದ್ದರಿಂದ ನನಗೆ ಹೊರಗಡೆ ಬಂದ ತಕ್ಷಣ ನಮ್ಮದು ಪ್ರೊಫೆಷ್ನಲ್ ಕಂಪನಿ, ದೇರ್ ಇಸ್ ನೋ ಮನಿ. ನಮ್ಮದು ಪ್ರೊಫೆಷ್ನಲ್ ಕಂಪ್ನಿ ಇಲ್ಲ, ಅಮೆಚೂರ್ ಕಂಪ್ನಿ. ಅದರಲ್ಲಿ ಮನಿ ಇಲ್ಲ. ಓನ್ಲಿ ಥಿಂಗ್, ಎಲ್ಲ ಕೆಲಸ ಮಾಡೋರು ಸಾಯಂಕಾಲ ಬಂದು ಸೇರಿಕೊಂಡು ಹವ್ಯಾಸೆ, ಅವರು ಏನೋ ತಮ್ಮ ಮನಸ್ಸು ಖುಷಿಗೆ ಮಾಡುವಂಥ ನಾಟಕ. ಸೊ ಇವರಿಗೆ ಮತ್ತು ಪ್ರೊಫೆಷ್ನಲ್ ಕಂಪ್ನಿಗೆ ಬ್ರಿಡ್ಜ್ ಆಗಬೇಕು. ಹೆಂಗಾಗಬೇಕು? ಸೊ ನನ್ನ ಫಸ್ಟ್ ಪ್ರೊಡಕ್ಷನ್ನು ಡೆಲ್ಲಿಯಿಂದ ನಾನು ಬೆಂಗಳೂರಿಗೆ ಬಂದ ತಕ್ಷಣ ನನ್ನ ಫಸ್ಟ್ ಪ್ರೊಡಕ್ಷನ್ ಜಸ್ಮಾ ಉಡನ್. ಜಸ್ಮಾ ಉಡನ್ನಲ್ಲಿ ಫುಲ್ ಆಫ್ ಮ್ಯೂಸಿಕ್ ಆ್ಯಂಡ್ ಇಟ್ಸ್ ವೆರಿ ಕಲರ್ಫುಲ್. ಇಟ್ಸ್ ಸಿಂಪಲ್ ಸ್ಟೋರಿ, ಚಂದಮಾಮ ಸ್ಟೋರಿ, ಬಟ್ ಭವಾಯಿ ಅಗೇನ್ ಇಟ್ಸ್ ಅ ಫೋಕ್ ಎಲಿಮೆಂಟ್ಸ್. ಭವಾಯಿ ಗುಜರಾತಿ ಭವಾಯಿ ಸ್ಟೋರಿ, ಅದು ಅಲ್ಲಿಯ ಫೋಕ್ ಪ್ಲೇ. ಸೊ ಅವರುಗಳು ಹಾಕುವಂಥ ಕಾಸ್ಟ್ಯೂಮ್ ಕಲರ್ಫುಲ್ಲಾಗಿತ್ತು. ಸೊ ನನಗೆ ಮ್ಯೂಸಿಕ್ಕು ಡ್ಯಾನ್ಸು ಹತ್ತಿರ ಇದ್ದಿದ್ದರಿಂದ ಅದು ನನಗೆ ಭಾಳ ಖುಷಿ ಕೊಡ್ತು. ಎರಡನೇದು, ನಾನೇನು ಕಲ್ತಿದ್ದೀನಿ NSTನಲ್ಲಿ, ವಾಟ್ ಐ ಹ್ಯಾವ್ ಲರ್ನ್ಡ್ ಫ್ರಮ್ NST, ಐ ವಾಂಟೆಡ್ ಟು ಟೆಸ್ಟ್ ಮೈ ಸೆಲ್ಫ್. ಸೊ ಒಂದು ಪರೀಕ್ಷೆನ ಹಾಕ್ಕೊಂಡೆ ನಾನು, ಲೆಟ್ ಮಿ ಡೂ ದಟ್ ಸೇಮ್ ಪ್ರೊಡಕ್ಷನ್, ರಿಪ್ಲಿಕಾ ಅಂಥೇಳಿ ಬೆಂಗಳೂರಿನಲ್ಲಿ ಮಾಡಿದೆ. 50 ಶೋ ಆಯಿತು. ಫ್ಯಾಂಟಾಸ್ಟಿಕ್. 1974ರಲ್ಲಿ 1974ರಲ್ಲಿ ನಾನು 73ಕ್ಕೆ ಬಂದೆ. ಅವೆಲ್ಲ ಶುರು ಮಾಡಿದೆ 74ಕ್ಕೆ. ಯಾವ ಶೋ ಇತ್ತು ಇದು? ಜಸ್ಮಾ ಉಡನ್. ಜಸ್ಮಾ ಉಡನ್, ಓಕೆ. ಬ್ಲಾಸ್ಟ್ ಪೂರ್ತಿ, ಜನ ಕಿಕ್ಕಿರಿದು ಬಂದ್ಬಿಟ್ರು. ಸೊ ಅವಾಗ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ ಆ್ಯಂಡ್ ಡೈಲಾಗ್ಸ್ ಇಸ್ ಮೈ ಸ್ಟ್ರೆಂತ್. ಓಕೆ. ಇದ್ರ ಮಧ್ಯದಲ್ಲಿ ಮತ್ತೆ ನನಗೆ ಪ್ರೊಡಕ್ಷನ್ಸ್ಗಳು ಶುರುವಾಯಿತು. ಯಾವುದಾದ್ರು ಒಂದು ನಾಟಕ ಮಾಡಿ ಅಂಥೇಳಿ ಸ್ಪಂದನ ತಂಡ ಕರೀತು ನನ್ನ. ಸೊ ಘಾಶಿರಾಮ್ ಕೊತ್ವಾಲ್ ಮಾಡಿದೆ. ಘಾಶಿರಾಮ್ ಕೊತ್ವಾಲ್ ಇಸ್ ದಶಾವತಾರ ಅನ್ನೋ ಒಂದು ಗೋವಾನಲ್ಲಿ ಸಿಗುವಂಥ ಒಂದು ಫೋಕ್ ಆರ್ಟ್, ಫೋಕ್ ಫಾರ್ಮ್, ಅದು ದಶಾವತಾರ ಅನ್ನೋದೇ. ಸೊ ಅದರಲ್ಲಿ ಏನಪ್ಪ ಅಂತಂದರೆ ಎಲ್ಲನೂ ಸ್ಟೇಜ್ ಮೇಲೆ ಆರ್ಟಿಸ್ಟ್ಗಳು ಸೆಟ್ ಆಗ್ತಾರೆ, ಕ್ಯಾರೆಕ್ಟರ್ ಆಗ್ತಾರೆ, ಮೇಳ ಆಗ್ತಾರೆ, ಹೀಗೆ ಅದೇ ಎಲ್ಲವೂ ಅವರೇ ಆಗ್ತಿರ್ತಾರೆ. ಸೊ ನನಗದು ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಸೊ ಆ ಫಾರಮನ್ನು ಕಲಿತು ಇಲ್ಲಿಗೆ ತಗೊಬಂದೆ ಅದನ್ನು. ಸೊ ಅದನ್ನು ನೋಡೋಕ್ಕೆ ಮಹಾರಾಷ್ಟ್ರದಿಂದ ಆ ನಾಟಕದ ಸಾಕಷ್ಟು ಜನ ಬ್ರಾಹ್ಮಣರು ನೋಡೋಕ್ಕೆ ಬಂದರು. ಆ ನಾಟಕದಲ್ಲಿ ಮಾಡ್ತಾಯಿದ್ದ ಬ್ರಾಹ್ಮಣರು ನೋಡೋಕ್ಕೆ ಬಂದು, आपके नाटक में ब्राह्मण तो बहुत स्ट्रांग है, हमारे इसमें घाशिया इज वेरी स्ट्रांग, बट योर्स ब्राह्मण्स आर वेरी स्ट्रांग. ಅಂದೆ ಎಸ್, ಯಾಕೆಂದ್ರೆ ನನಗೆ ಬ್ರಾಹ್ಮಣರು ಭಾಳ ಮುಖ್ಯ, ನನಗೆ ಆ ಫೋಕ್ ಫಾರಮ್ ಭಾಳ ಮುಖ್ಯ ಆಗುತ್ತೆ. ಅದೇ ಅದ್ರ ಸುತ್ತ ತಾನೇ ನಿಮಗೆ ಮೇನ್ ಕ್ಯಾರೆಕ್ಟರ್ ಸುತ್ತ ಭಾಳ ಸ್ಟ್ರಾಂಗಾಗಿ ನೀವು ಕೋಟೆ ಕಟ್ಟದೇ ಇದ್ದರೆ ಇವನು ಬಿದ್ದೋಗ್ತಾನೆ, ಇವನು ಮೇನ್ ಕ್ಯಾರೆಕ್ಟರ್. ಕರೆಕ್ಟ್. ಸೊ ಅವನನ್ನು ನಾನು ಸ್ಟ್ರಾಂಗ್ ಮಾಡೋದಕ್ಕೆ ಇವ್ರನ್ನೆಲ್ಲ ಸ್ಟ್ರಾಂಗ್ ಮಾಡಿದ್ದೆ. ಸೊ ದೇ ವರ್ ವೆರಿ ಹ್ಯಾಪಿ. ದೆನ್ ಐ ಡಿಸೈಡೆಡ್ ನಾಟ್ ಟು ಟೇಕ್ ಟ್ರಾನ್ಸ್ಲೇಷನ್ ಪ್ಲೇ. ಸೊ ಟ್ರಾನ್ಸ್ಲೇಷನ್ ಪ್ಲೇ ಬೇಡ ಅಂದ ತಕ್ಷಣ ಕರಿಮಾಯಿ ಶುರು ಮಾಡಿದೆ. ಸೊ ಫುಲ್ ಆಫ್ ಮ್ಯೂಸಿಕ್, ಬಯಲಾಟ ತಗೊಂಡೆ. ಸೊ ಬಯಲಾಟ ಅಂದರೆ ನನ್ನನ್ನು ನಾನು ಟೆಸ್ಟ್ ಮಾಡ್ತಾ ಹೇಗೆ ಕಂಪ್ನಿಯನ್ನು ಕರ್ಕೊಂಬರಬೇಕು, ಬ್ರಿಡ್ಜ್ ಯಾವ ಥರ ಆಗೋದು, ಮ್ಯೂಸಿಕ್ ಆಯಿತು, ಡ್ಯಾನ್ಸ್ ಆಯಿತು.
ಅಲ್ವಾ? ಇದೇ ಒಂದು ಥರದಲ್ಲಿ ಬ್ರಿಡ್ಜ್. ಆಮೇಲೆ ಲಕ್ಷಾಪತಿ ಮಾಡಿದೆ. ಲಕ್ಷಾಪತಿ ಈಗೇನು ಫೋಕ್, ಅದರಲ್ಲಿ ಹೆಂಗೆ ಬ್ರಿಡ್ಜ್ ಆದೆ ಅನ್ನೋದನ್ನು ಇವಾಗ ನಿಮಗೆ ಹೇಳ್ತೀನಿ ನೋಡಿ. ಆಲದ ಮರ, ಅರಳಿ ಮರ, ಕಡಿಯಾಲ್ ವೃಕ್ಷ ಅಂತ ಕರೀತಾರೆ ಅಲ್ಲಿ. ಅರಳಿ ಮರ ನಾರ್ಮಲಿ ನಿಮಗೆ ಭಾಳ ದೊಡ್ಡದಾಗೇ ಇರುತ್ತೆ, ಸುಮಾರು ಒಂದು 20 ಅಡಿ ಮೇಲೆ ಹೋಗುತ್ತದೆ. ಹೌದು. ಸೊ ನನ್ನ ಸೆಟ್ಟು 20 ಅಡಿ ಇತ್ತು. ಹೌದಾ? ಆ ಮರ ಅದರ ಕಾಂಡನೇ 15 ಅಡಿ ಇತ್ತು, ಅದ್ರ ಮೇಲ್ಗಡೆ ಬ್ರಾಂಚಸ್ಸು. ಸೊ ಆ ಮರದ ಮೇಲೆ ಒಬ್ಬಳು ದೇವತೆ ಮಲಗಿರ್ತಾಳೆ. ಇವನು ಅವಳ ಹತ್ರ ಹೋಗಿ, ಆ ಮರನ ಹತ್ತಿ ಇವನು ಅವಳ ಹತ್ರ ಹೋಗಿ ಅವಳಲ್ಲಿರುವಂಥ ಮಳೆ ರತ್ನನ ತಂದರೆ ದೇಶಕ್ಕೆ ಬರಗಾಲ ಹೋಗುತ್ತೆ ಅಂತ ಸ್ಟೋರಿ ಹೇಳಿರ್ತಾನೆ. ಸೊ ಇವನು ಮರ ಹತ್ತಾನೆ. ಹೆಂಗೆ ಹತ್ತಬೇಕು ಮರ? ಅಲ್ಲೊಂದು ಮರ ಅಂತೂ ಇದೆ. ಸೊ ದಟ್ ಈಸ್ ಕಂಪನಿ ಮರ. ಅದಕ್ಕೆಲ್ಲ ರೋಲ್ ಮಾಡಿಕೊಂಡು ಆ ಕಂಪನಿಯ ಪರದೆ ಥರದಲ್ಲಿ ಅದನ್ನು ಕೆಳಗಡೆ ಇಳಿಸ್ತಾ ಬಂದ್ವಿ. ಇವನು ಮೈಮಲ್ಲಿ ಮೇಲೆ ಹತ್ತೋನು, ಮೈಮ್ ಆ್ಯಕ್ಟಿಂಗ್ನಲ್ಲಿ ಮೈಮ್ ಮಾಡಿಕೊಂಡು ಮೇಲೆ ಹತ್ತಿದ್ರೆ ಕ್ಲೀನಾಗಿ ಇವನು ಮೇಲೆ ಹತ್ತದಂಗೆ ಕಾಣುತ್ತೆ. ಸೊ ಅವ್ನು ಕೆಳಗಡೆ ಅವಳು ಬರೋ ಅಷ್ಟೊತ್ತಿಗೆ ಅವನು ಕೆಳಗಡೆ ಅದ್ರ ಜಾಗದಲ್ಲಿ ನಿಂತಿರೋ. ಓಹ್, ಸೊ ದಿಸ್ ಇಸ್ ಕಂಪನಿ. ದಿಸ್ ಇಸ್ ಗುಡ್ ಆ್ಯಕ್ಚುಲಿ, ವೆರಿ ನೈಸ್. ಬಿಕಾಸ್ ಇವೆಲ್ಲ ನೀವು ಕಾಮನ್ ಸೆನ್ಸ್ ಅಂತ ಅನ್ಬೋದು, ಬಟ್ ದ್ಯಾಟ್ ಈಸ್ ನಾಟ್ ಸೋ ಕಾಮನ್. ವೆರಿ ವೆರಿ ಡಿಫಿಕಲ್ಟ್ ಅದೆಲ್ಲ ಮಾಡೋದಕ್ಕೆ. ಒಂದು ಮಾಡಿದ್ದೆ ಕಂಪನಿನಲ್ಲಿ, ಸಮುದ್ರದ ತೋರಿಸ್ತಾರೆ. ಹೌದು. ಒಂದು ಬಟ್ಟೆ ಸ್ಟೇಜ್ ಅಂತಂದರೆ ಅಲ್ಲಿಂದ ಇಲ್ಲಿಂದ ಹಿಂಗೆ ಕಟ್ತಾರೆ. ಸೊ ಹಿಂಗೆ ಕಟ್ಟಿದ್ರೆ ಅದನ್ನು ಫಿಕ್ಸ್ ಆಗಿರುತ್ತೆ, ಇಲ್ಲಿ ಫಿಕ್ಸ್ ಆಗಿರುತ್ತೆ ಈ ಎಡ್ಜ್. ಮಧ್ಯದಲ್ಲಿ 2 ಹಗ್ಗ ಇಟ್ಕೊಂಡಿರ್ತಾರೆ. ಆ ಹಗ್ಗನ ಫಸ್ಟು ಒಬ್ರು ಹಿಂಗಂದರೆ ಸೆಕೆಂಡ್ ಇವ್ರು ಹಿಂಗೆ ಅಂತಾರೆ. ಸೊ ಅಲೆಗಳು ಹಿಂಗೆ ಹೋಗ್ತವೆ, ವೇವ್ಸ್ ಅಂತ. ಸೊ ದಿಸ್ ಇಸ್ ಕಂಪನಿ ಸ್ಟೈಲ್. ನಾನು ಮೊನ್ನೆ ಒಂದು ಸಿರಿ ಅಂತ ಒಂದು ನಾಟಕ ಮಾಡಿದೆ. ಅದರಲ್ಲಿ ಸಿರಿ ತನ್ನ ದಾಸಿನ ಸಮುದ್ರ ದಾಟು ಅಂತಾಳೆ. ಸಮುದ್ರ ಹೆಂಗೆ ದಾಟೋದು ಅಂಥೇಳಿ ಕೊನೆಗೆ 3 ಹಗ್ಗ ತಗೊಂಡೆ, ದಪ್ಪ ಹಗ್ಗ. ಸೊ 6 ಅಲ್ಲಿ ಇಬ್ಬರು ಒಂದೊಂದು ಹಗ್ಗನ ಆಡಿಸೋದು, 6 ಹಗ್ಗ. ಸೊ ಒಬ್ಬರ ಕೈನಲ್ಲಿ 2 ಹಗ್ಗ, ಆ ಕಡೆ ಇಬ್ಬರು, ಈ ಕಡೆ ಇಬ್ಬರು, ಈ ಕಡೆ ಇಬ್ಬರು. ಸೊ ಹಿಂಗೆ ಆಡಿಸ್ತಾ ಕೊನೆಗೆ ಅದು ಹಿಂಗೆ ಹೋಗೋ ಇದಕ್ಕೆ ಆ ವೇವ್ಸ್ ಕಂಡಂಗೆ ಕಾಣಿಸೋಕ್ಕೆ ಶುರು ಆಯಿತು. ಅದು ನೆಲಕ್ಕೆ ಹೊಡೆಯೋದು, ಅಲೆಗಳ ಶಬ್ದ ಧಡ್ ಧಡ್, ಈ ದೋಣಿ ಹೊಡೆಯುತ್ತಲ್ಲ ಆ ಶಬ್ದ ಬರೋಕ್ಕೆ ಶುರುವಾಯಿತು. ಒಬ್ರು ಯಾರೋ ಹೊರಗಡೆಯಿಂದ ಬಂದರು ರಿಹರ್ಸಲ್ಗೆ. ಏನಿದು ದೋಣಿ ಶಬ್ದ ಬರ್ತಾ ಇದೆಯಲ್ಲ, ಅಲೆಗಳು ಹೊಡಿತಾ ಇರೋದು ನೋಡಿ. ದಿಸ್ ಭಾಳ ಖುಷಿ ಆಯಿತು ಜನಕ್ಕೆ, ಸಮುದ್ರದಲ್ಲೇ ಅವಳು ಹೋಗ್ತಾ ಇದ್ದಾಳೆ ಅಂತ ಅನ್ನಿಸ್ತಿತ್ತು. ಸೊ ದಿಸ್ ಇಸ್ ಕಂಪನಿ ಆ್ಯಂಡ್ ಪ್ರೊಫೆಷನ್ ಅಮೆಟೋ. Very good. But then you know what? How many people really sit and take time to do all this? Alla? Doing this really and then appearing, because ಇದೇನಂದರೆ ಇದು ಟ್ರಿಕ್ ಫೋಟೋಗ್ರಫಿ ಅಂತೆಲ್ಲ ಮಾಡಿಬಿಟ್ಟು ಸಿನಿಮಾನಲ್ಲಿ ತೋರಿಸ್ಬೋದು, ಬಟ್ ಥಿಯೇಟ್ರ್ನಲ್ಲಿ ಪೀಪಲ್ ಆರ್ ವಾಚಿಂಗ್ ಯು. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಫೂಲ್ ದೆಮ್ ಅಲ್ವಾ? And you don't get a second chance. Whereas in cinema you can get a reshoot and we can still do. Yeah. ಇಲ್ಲಿ only one take becomes very difficult. So one mistake ಮಾಡಿದ್ರೆ people don't forgive you. ದಟ್ಸ್ ಟ್ರೂ, Isn't it? ಈಗ 6 ತಿಂಗಳು ರಿಹರ್ಸಲ್ ಮಾಡಿರ್ತೀವಲ್ಲ. ಆದ್ರೂ it's such a ಇದು. So what do you think of cinema today compared to the kind of olden cinema that you used to see? ಈ ಹಳೆ ಸಿನಿಮಾದಲ್ಲಿ ಅರ್ಥ ಇರ್ತಿತ್ತು ಹಾಡಿನಲ್ಲಿ. ಅಂದರೆ ಇವಾಗ ಆ ಹಾಡಬೇಕಾದ್ರೆ ವರ್ಡ್ಸ್ನಲ್ಲಿ ವೆನ್ ದೇ ಸಿಂಗ್ ದ ವರ್ಡ್ಸು, ಆವಾಗ ಧನ್ 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 ಮ್ಯೂಸಿಕ್ ಇರ್ತಾಯಿಲ್ಲ. ಈಗೇನಾಗುತ್ತೆ, ಅದು ವರ್ಡ್ಸ್ನಲ್ಲಿ ಅರ್ಥ ಇರೋಲ್ಲ, ಅಲ್ಲಿ ತುಂಬ ನಾಯ್ಸ್ ಇರುತ್ತೆ ಆ್ಯಂಡ್ ಅದು ಮೀನಿಂಗ್ ಇರೋದಿಲ್ಲ ವರ್ಡ್ಸ್ನಲ್ಲಿ. ಆ್ಯಂಡ್ ಅದು ತುಂಬ ರಿದಮ್ ಇರುತ್ತೆ, ಆ್ಯಕ್ಚುಲಿ ಮೀನಿಂಗೇ ಇರೋಲ್ಲ. ಬಟ್ ಹಳೆ ಕಾಲದಲ್ಲಿ ಅದು ಮಧ್ಯದಲ್ಲಿನಲ್ಲಿ ಸ್ವಲ್ಪ ಮ್ಯೂಸಿಕ್ ಇರುತ್ತೆ, ಬಟ್ ಆ್ಯಕ್ಚುಲಿ ಸಿಂಗಿಂಗ್ನಲ್ಲಿ ವೆನ್ ಐದರ್ ಮೊಹಮ್ಮದ್ ರಫಿ ಆರ್ ಮನ್ನಾ ಡೇ ಆಲ್ ದೀಸ್ ಪೀಪಲ್ ಸಿಂಗ್, ಆ ಟೈಮ್ನಲ್ಲಿ ಏನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂದರೆ ಒಂದು ಲೈಟ್ ಸಿತಾರೋ ಇದು ಏನಾರು ಇರುತ್ತೆ, ಬಟ್ ಅಟ್ಲೀಸ್ಟ್ ವರ್ಡ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು, ಮೀನಿಂಗ್ ಇರ್ತಾಯಿತ್ತು. ನೀವೇನಂತೀರ ಅದಕ್ಕೆ? ಇಲ್ಲ, ಅವಾಗ ಇದ್ದಿದ್ದೇ ಬೇರೆ, ಸಾಹಿತ್ಯಕ್ಕೆ ಪ್ರಾಧಾನ್ಯತೆ ಇರ್ತಾಯಿತ್ತು ಆವಾಗ. ಸಾಹಿತ್ಯನ ಹೈಲೈಟ್ ಮಾಡಬೇಕು, ಅಷ್ಟೇ ಮುಖ್ಯ. ಫಾರ್ ಎಕ್ಸಾಂಪಲ್ ಯಾವುದದು ತುಕಾರಾಮ್ನಲ್ಲಿ ಜಯತು ಜಯ ವಿಠಲ
ನಿನ್ನ ನಾಮವು ಶಾಂತಿಧಾಮವು ಸೌಖ್ಯದ ನಾಮ ಜಯತು ಜಯ ವಿಠಲ. ಕರೆಕ್ಟ್, ಇಟ್ಸ್ ಸೂದಿಂಗ್ ಅಲ್ವಾ? ವೆರಿ ಸುದ್ದಿ. ಅದರ ಭಕ್ತಿ ರಸ ಇರುತ್ತೆ, ಅದರಲ್ಲಿ ಸಾಹಿತ್ಯ ಕೇಳಿಸುತ್ತೆ. ಅದು ಸಾಹಿತ್ಯಕ್ಕೆ ಬಹಳ ಪ್ರಾಮುಖ್ಯತೆ ಇತ್ತು ಆವಾಗ. ಈಗ ನೀವೇ ಹೇಳಿದ ಹಾಗೆ ರಿದಮ್ಗೆ ಬಹಳ ಪ್ರಾಮುಖ್ಯತೆ. ಯಾಕೆಂದರೆ ಇವಾಗೆಲ್ಲ ಬರೀ ಎದ್ದು ಕುಣಿಯೋದಷ್ಟೇ, ಕುಪ್ಪಳಿಸೋದು ಅಷ್ಟೇ, ದುಪ್ ಆ ಥರದ ಬೇಸು ಬಹಳ ಯೂಸ್ ಮಾಡ್ತಾರೆ. ಸಾಹಿತ್ಯಕ್ಕಂಥ ಪ್ರಾಮುಖ್ಯತೆ ಇಲ್ಲ ಇವಾಗ, ಇಲ್ಲವೇ ಇಲ್ಲ. ಸೊ ಅದು ಚೇಂಜ್ ಆಗೋದು ಚಾನ್ಸಸ್ ಇದೆಯಾ ಗೊತ್ತಿಲ್ಲ. ಅದು ಪ್ರೊಡ್ಯೂಸರ್ಸು, ಡೈರೆಕ್ಟ್ರುಗಳು ಅವ್ರುಗಳ ಮೇಲೆ ಬಿಟ್ಟಿದ್ದು. ನೀವು ಸಾಹಿತ್ಯ ಯಾರಿಗೋ ಒಬ್ರಿಗೆ ಕೇಳಿದ್ರಂತೆ, ಸಾಹಿತ್ಯ ಬರಿತಾ ಇದ್ದರೆ ಹಾಸ್ಯ ಇರ್ತಾ ಇತ್ತು ಅಂತಂದ್ಬಿಟ್ಟು ಅವ್ರಿಗೆ ಕೇಳಿದ್ರು, ಸರ್ ಇದರಲ್ಲಿ ಒಂದು ಸ್ವಲ್ಪ ಸ್ವೀಟ್ನೆಸ್ ಅನ್ನೋದು ಬೇಕು ಸರ್ ಅಂತ ಬರೆಯೋರನ್ನ ಕೇಳಿದ್. ನಾನು ಹೆಸರು ಹೇಳಕ್ಕೆ ಹೋಗಲ್ಲ. ಅದಕ್ಕೆ ಅವ್ರು ಹೇಳಿದ್ರಂತೆ, ಒಂದು ಕೆ ಜಿ ಸಕ್ಕರೆ ತೊಗೊಂಬಂದು ಕೊಡ್ರಿ, ಇದಕ್ಕೆ ಸುರಿತೀನಿ ಅಂತ ಅಂದ್ರಂತೆ ಅವರು. ಸೊ ಆ ಥರದಲ್ಲಿ ಬಟ್ ಏನಂದರೆ ಇವಾಗ ಇಷ್ಟೆಲ್ಲ ನಾವು ಮಾತಾಡ್ತೀವಿ, ನಾವು ಈ ಸ್ಟೋರಿ ಟೆಲ್ಲಿಂಗ್ ಇದರೆಲ್ಲ ಯಾವ ಥರ ಸ್ಟೋರಿ ಟೆಲ್ಲಿಂಗ್ನಲ್ಲಿ ವಿದೌಟ್ ಆಲ್ ದೀಸ್ ಕೈಂಡ್ ಆಫ್ ಯುನೋ ಸಾಂಗ್ಸ್ ವಿಚ್ ಡೋಂಟ್ ಹ್ಯಾವ್ ಈ ಲವ್ ಸೀನ್ಸು, ಈ ಅದರ್ ಸೀನ್ಸ್ ಆಫ್ ರನ್ನಿಂಗ್ ಅರೌಂಡ್ ದ ಟ್ರೀಸ್, ಸ್ಟೋರಿ ಡಸಂಟ್ ಈವನ್ ರಿಕ್ವೈರ್ ಇಟ್ ಅಂತಂದ್ರೂ ಅದು ಹೇಗೋ ಒಂದು ಥರ ತಂದು ಅದು ಸ್ಟೋರಿ ವಿಲ್ ಸೆಲ್ ಅಂತ. Producers are not willing to take a risk. They somehow want to bring it in. ನೀವೇನಂತೀರ ಅದಕ್ಕೆ? ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ನಾವು ಏನು ಹೇಳಿದ್ರು ದುಡ್ಡು ಹಾಕೋರು ನಾವು ಅಂತಾರಲ್ವಲ್ಲ, ಅವ್ರಿಗೆ ದುಡ್ಡು ವಾಪಸ್ ಬರಬೇಕಲ್ವರ. ಸೊ ದೃಷ್ಟಿಕೋನದಲ್ಲಿ ಅವ್ರು ಕರೆಕ್ಟೇನೆ, ನಮ್ಮ ದೃಷ್ಟಿಕೋನದಲ್ಲಿ ನಾವು ತಪ್ಪಿರ್ಬೋದು. That's what, I always keep wondering. Suddenly, ಏನಂದರೆ when the song is not required at all, serious scene ಅಂದರೆ suddenly they break into a song. So ಏನಾಗುತ್ತೆ, that interest only it goes on. ತಣ್ಣ ನೀರು, ಒಂದು ಬಕೆಟ್ ನೀರು ಹಾಕ್ದಂಗೆ ಆಗೋಗುತ್ತೆ. So then we say, oh Rama. But then the song, if it is very nice, that song itself will do well, and then perhaps that film will do well. But somehow I think if you see many English films, there may not be even one song, and yet it is a blockbuster. So you may not see songs in so many English films, and you still have successes. But why only in India, and whether it's Hindi or Kannada? It depends who is doing a production, which script they are taking, why they are taking. ಅದು ಎಲ್ಲ ಇರುತ್ತಲ್ವರ. ಈ ಗಿರೀಶ್ ಕಾಸರವಳ್ಳಿ ಅವ್ರನ್ನ ಕೇಳಿದ್ರೆ ಅವರ ಸಿನಿಮಾದಲ್ಲಿ ಹಾಡುಗಳಿರಲ್ಲ, ಬಟ್ ಸ್ಟಿಲ್ they're good. But they're all art films ಅಲ್ಲ. ದಟ್ಸ್ ವಾಟ್. But ಅದಕ್ಕೆ ಆರ್ಟ್ ಫಿಲ್ಮ್ಸನ್ನು ಯಾರು ಇಷ್ಟಪಡಲ್ವಲ್ಲ, ಅದೇ ಪ್ರಾಬ್ಲಮ್ ಅಲ್ವಾ? ಆರ್ಟ್ ಫಿಲ್ಮು ನಿಮ್ಮನ್ನು ಎಜುಕೇಟ್ ಮಾಡುತ್ತೆ, ಟು ಬಿ ಫ್ರಾಂಕ್. ಇಟ್ ಡಸ್. ಬಟ್ ಈಗ ಸಿನಿಮಾನಲ್ಲಿ ಸಾಕಷ್ಟು ಯಂಗ್ಸ್ಟರ್ಸ್ ಬರೋಕ್ಕೆ ಶುರುವಾಗಿದ್ದಾರೆ, ಯಂಗ್ಸ್ಟರ್ಸ್ ಪ್ರೊಡ್ಯೂಸರ್ಸ್ ಬರೋಕ್ಕೆ ಶುರುವಾಗಿದ್ದಾರೆ. ನೋಡಬೇಕು ಮುಂದೆ ಏನಾಗುತ್ತೆ, ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಅಷ್ಟು ಪ್ರಮೋಟ್ ಆಗ್ತಾ ಇಲ್ಲ ವಿತ್ ಯಂಗ್ಸ್ಟರ್ಸ್, ನ್ಯೂ ಫೇಸಸ್. ಇಲ್ಲ, ನಮಗೆ ಸಾರಿ ಟು ಸೇ ದಿಸ್, ಮೊಬೈಲು ನಿಮ್ಮನ್ನು ಹಾಳು ಮಾಡುತ್ತಲ್ಲಮ್ಮ. ಕರೆಕ್ಟು. ಬಟ್ ಈಗ ಇದು ಈ OTT ಪ್ಲ್ಯಾಟ್ಫಾರ್ಮ್ಸ್ ಬಂದ್ಮೇಲೆ ಈ ಸಿನಿಮಾಗೆ ಹೋಗೋದು ಜನನೇ ಕಮ್ಮಿ ಆಗೋದು. ಇವನ್ ಅದನ್ನು ಏನು ಪೂರ್ತಿ ನೋಡಲ್ಲ ಅವರು, ಸುಮ್ಮನೆ ಹಿಂಗೆ ಯಾವುದೂ ಅದೇ OTP ಅಂತ ಹೇಳಿದ್ರಲ್ಲ, ಅದನ್ನು ಪೂರ್ತಿ ಒಂದು ದಿನ ಕೂತ್ಕೊಂಡು ಒಂದು ಫಿಲ್ಮ್ ಯಾರೂ ನೋಡಲ್ಲ. ಒಂದು ಸ್ವಲ್ಪ ನೋಡ್ತಾರೆ, ಇನ್ನು ಸ್ವಲ್ಪ ಆಮೇಲೆ ನೋಡಿದ್ರೆ ಆಯಿತು ಅಂತ ಎದ್ದೋಗ್ತಾರೆ. ಅವ್ರಿಗೆ ಯಾವಾಗ ಮನಸ್ಸು ಬರುತ್ತೋ ಅವಾಗ. ಅಂದರೆ ಸ್ಪಾಂಟೇನಿಟಿ ಅಂತೀವಲ್ಲ, ಕ್ಯಾರೆಕ್ಟ್ರನ್ನ ಕರ್ಕೊಂಡು ಹೋಗುತ್ತೆ ನೋಡಿ. ಆ ಕ್ಯಾರೆಕ್ಟ್ರು ಹೆಂಗೆ ಡೆವಲಪ್ ಆಗುತ್ತೋ ಆ ಥರ ನಾವು ಡೆವಲಪ್ ಆಗ್ತೀವಿ ಅದ್ರ ಜೊತೆಲಿ. ನೋಡ್ತಾ ಇದ್ರೆ ಥ್ರೂ ಔಟ್ ನೀವು ಸಿನಿಮಾನ ಒಂದೇ ಸರ್ತಿ ಪೂರ್ತಿ ಮುಗಿಸಿದ್ರೆ ನೀವು, ಆದರೆ ನಿಮಗೆ ಎಲ್ಲಿ ಟೈಮೇ ಇಲ್ವಲ್ಲ. ಅದೇ ಪ್ರಾಬ್ಲಮ್, ಟೈಮೇ ಇಲ್ಲ. 128 ಕೆಲಸಗಳನ್ನು ಹಂಚ್ಕೊಂಡ್ಬಿಟ್ಟು ಒಂದು ಇಲ್ಲಿ ಒಂದು ಸ್ವಲ್ಪ ನೋಡ್ತೀರಾ, ಅಲ್ಲೊಂದು ಸ್ವಲ್ಪ ಹೋಗ್ತೀರಾ, ಅಂದರೆ ನೀವು ಯಾರು ಮಾಸ್ಟರ್ ಆಗೋಕ್ಕೆ ರೆಡಿ ಇಲ್ಲ. ದಟ್ ಇಸ್ ಟ್ರೂ. ಆ್ಯಂಡ್ ದೆನ್ ದೇ ಸೇ ಟುಮಾರೋ ನೆವರ್ ಕಮ್ಸ್ ಅಷ್ಟೇ. ಇವಾಗ ಇನ್ನೂ ಒಂದು ಡಿಫ್ರೆಂಟ್ ಟಾಪಿಕ್ಗೆ ಹೋಗ್ತೀನಿ ನಾನು. ಪೊಲಿಟಿಕಲ್ ಕರಿಯರ್ ಇವಾಗ, ಆ್ಯಂಡ್ ಯು ಗಾಟ್ ಅ ಟಿಕೆಟ್ ನೌ ವಿತ್ ದಿ MP ಆ್ಯಂಡ್ ಆಲ್ ದ್ಯಾಟ್. How did it come about? Ticket ಅಲ್ಲ, I was nominated. Nominated, correct. When you were nominated to the Rajya Sabha,
ಹೌ ಡಿಡ್ ದಟ್ ಕಮ್ ಅಬೌಟ್? That was a beautiful experience, to be frank. It was beautiful experience. ನನಗೆ ಅಲ್ಲಿ ಹೋದ ತಕ್ಷಣ ನಾನು ಎಲ್ಲಿದ್ದೀನಿ ಅಂತಲೇ ಅನ್ನಿಸ್ಲಿಲ್ಲ. ನಿಜವಾಗ್ಲೂ ನನಗೆ ಹೇಳಬೇಕು ಅಂತಂದರೆ ಅನುಭವ ಮಂಟಪ ಅಂತಂದರೆ ಏನು ಅನ್ನೋ ಒಂದು ಅರ್ಥ ಸಿಕ್ಕಿದ್ದು ನನಗೆ ರಾಜ್ಯಸಭಾನಲ್ಲಿ. ಎಷ್ಟು ಜನ ಅಲ್ಲಿ ಬೇರೆ ಬೇರೆ ದೇಶದಿಂದ, ಅಲ್ಲ ಬೇರೆ ಬೇರೆ ದೇಶ ಅಂತೀನಿ, ಬೇರೆ ಬೇರೆ ಸ್ಟೇಟಿಂದ ಬಂದಿರೋವಂಥವ್ರು, ಎಂಥೆಂಥ ಮಹಾನ್ ವ್ಯಕ್ತಿಗಳಲ್ಲಿದ್ದರು. ಅವ್ರ ಹೋಮ್ವರ್ಕ್ ಏನು ಮಾಡ್ತಾಯಿದ್ರು, ಅವ್ರು ಮಾತಾಡೋ ಸಬ್ಜೆಕ್ಟ್ ಮೇಲೆ ಎಷ್ಟು ಚೆನ್ನಾಗಿ ಹೋಮ್ವರ್ಕ್ ಮಾಡೋರು. ನಾನು ಅದನ್ನು ಅಲ್ಲಿ ಭಾಳಷ್ಟು ಕಲಿತೆ. ನಾನು ಟು ಬಿ ಫ್ರ್ಯಾಂಕ್, ನಾನು ಇಂಗ್ಲೀಷ್ ಕಲ್ತಿದ್ದೆ ಅಲ್ಲಿ. ವೆರಿ ಗುಡ್. ನಿಜವಾಗ್ಲೂ ನನಗೆ ಇಂಗ್ಲೀಷ್ ನಾನು ಮಾತಾಡಿದ್ರೆ ತಪ್ಪು ಆದರೂ ಚಿಂತಿಲ್ಲ, ನಾನು ಮಾತಾಡಬೇಕು ಅನ್ನೋ ಧೈರ್ಯ ಬಂದಿದ್ದು ನನಗೆ ರಾಜ್ಯಸಭಾನಲ್ಲಿ. ಅಲ್ಲಿ ಮಾತಾಡ್ತಾ ಇದ್ದವರು ಚಿದಂಬರಂ ಅವರಾಗಲಿ, ಗುಲಾಂ ನಬಿ ಆಜಾದ್ ಅವರಾಗಲಿ, ಈ ಕಡೆ ಜೇಟ್ಲೆ ಅವರಾಗಲಿ, ಇವ್ರುಗಳು ಮಾತಾಡ್ತಾ ಇದ್ದರೆ ಅಯ್ಯೋ ಕೇಳಬೇಕಪ್ಪ, ಏನು ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಆ ಪದಗಳು ಬಹಳ ಕ್ಲಿಷ್ಟವಾದ ಪದಗಳನ್ನು ಉಪಯೋಗಿಸಿದ್ರು ಅದರದ್ದು ಅರ್ಥ ನಮ್ಗೆ ಆಗ್ತಾಯಿತ್ತು. ಯಾಕೆಂದರೆ ಆ ಸೆಂಟೆನ್ಸ್ ಫಾರ್ಮೇಷನ್ ಅಷ್ಟು ಚೆನ್ನಾಗಿರ್ತಿತ್ತು ಅವ್ರದ್ದು. ಪೇಪರ್ ಮಾತ್ರ ನೋಡ್ತಾನೆ ಇರಲಿಲ್ಲ ಒಬ್ಬರೂ, ಹಾಗೆ ಮಾತಾಡೋರು. ಏನು ಪ್ರಿಪ್ರೇಷನ್ ಅದು. ನಾವು ಥಿಯೇಟರ್ನಲ್ಲಿ ಪ್ರಿಪ್ರೇಷನ್ ಮಾಡ್ಕೊಂಡಂಗೆ ಅವರಲ್ಲಿ ಮಾಡ್ಕೊಂಡಿರ್ತಾರೆ. ಬಟ್ ಹಂಗಂತ ಅಂದ್ಬಿಟ್ಟು 24 ಗಂಟೆ ನಮ್ಮಂಗೆ ಅವರು ಮಾಡ್ತಾ ಇರಲಿಲ್ಲ. ಬಟ್ ಎಲ್ಲೆಲ್ಲಿಂದ ಅವ್ರು ಹೆಂಗೆ ಕೋಟ್ ಮಾಡಿ ಎಲ್ಲವನ್ನೂ ಎಷ್ಟು ಚೆನ್ನಾಗಿ ಹೇಳೋರು ಅಂತಂದರೆ, ನಿಮಗೆ ಭಾಷೆ ಬರೆದಿದ್ರು ಭಾಷೆ ಅರ್ಥ ಆಗೋದು ಅಷ್ಟು ಚೆನ್ನಾಗಿ. ಒಂದು ಪಾಲಿಟಿಕ್ಸ್ ಅಂತಂದರೆ ಹಿಂಗಿರ್ಬೇಕಪ್ಪ, ಇಷ್ಟು ಏನಂತಾರೆ, ಇಷ್ಟು ಸ್ವಚ್ಛವಾಗಿ, ಇಷ್ಟು ಏನಂತಾರೆ ಅದಕ್ಕೆ, ಪ್ಯೂರಿಟಿ, ಇಷ್ಟು ಪ್ಯೂರ್ ಆಗಿರಬೇಕು, ಇಷ್ಟು ಟ್ರಾನ್ಸ್ಪರೆನ್ಸಿ ಅನ್ನೋದು ಹಿಂಗಿರಬೇಕು ಅನ್ನೋದು ಅಲ್ಲಿ ಹೇಳ್ತಾ ಇತ್ತು. ಇದನ್ನು ನಾನು ಅಲ್ಲಿ ಕಲಿತೆ, ನಿಜವಾಗ್ಲೂ ಕಲಿತೆ. ಆಮೇಲೆ ಬರ್ತಾ ಅದು ಬಿಡಿ, ಇವಾಗಂತೂ ಯಾಕೆ ಹೀಗಂತೀರ? ಅಲ್ಲ, ಈಗ ಅದೇನೋ ಅವಾಗಾದರೆ ಜನಗಳ ಜೊತೆಲಿ ಮಿಂಗಲ್ ಆಗೋರು, ಜನಗಳ ಜೊತೆಲಿ ಮಾತಾಡೋರು. ಜೊತೆಗೆ ಅಲ್ಲೇನೇನೆ ರಾಜ್ಯಸಭಾ ಶುರು ಆಗೋಕ್ಕೂ ಮುಂಚೆ, ಅಂದರೆ ಚೇರ್ಮನ್ ಬರೋಕ್ಕೂ ಮುಂಚೆ ಎಲ್ಲರೂ ಭುಜದ ಮೇಲೆ ಕೈ ಹಾಕ್ಕೊಂಡು ಮಾತಾಡೋರು. ಆ ಪಕ್ಷ ಈ ಪಕ್ಷ ಏನಿರ್ತಾ ಇರಲಿಲ್ಲ. ಯಾವಾಗ ಅನೌನ್ಸ್ ಆಗೋದು ಚೇರ್ಮನ್ ಬರ್ತಾ ಇದ್ದಾರೆ ಅಂತ, ರಪ್ ಅಂತ ಅವ್ರವ್ರ ಜಾಗಕ್ಕೆ ಹೋಗಿ ಟೇಬಲ್ ಕೊಟ್ಟ. ಅಂದರೆ ಅವರು ಅವರ ಸಿದ್ಧಾಂತಕ್ಕೆ ಒಪ್ಕೊಂಡಿದ್ರು, ಆದರೆ ಹೊರಗಡೆ ಎಲ್ಲರೂ ನಾವೆಲ್ಲ ಒಂದೇ ಅನ್ನೋದು ಬಹಳ ಚೆನ್ನಾಗಿ ಹೇಳ್ತಾಯಿದ್ರು ಅವರು. ಅಂಥ ಸಮಯ ಬಂತು ಅಂದರೆ ಎಲ್ಲರೂ ಒಗ್ಗಟ್ಟಾಗಿ ನಿಲ್ಲೋರು. ಅಲ್ಲೊಂದು ಸರ್ತಿ ಇಂಪೀಚ್ಮೆಂಟ್ ಆಯಿತು ರಾಜ್ಯಸಭಾನಲ್ಲಿ. ಆ ವ್ಯಕ್ತಿನ ಇಂಪೀಚ್ಮೆಂಟ್ ಮಾಡಿದಾಗ ಆತ ನಿಜವಾಗ್ಲೂ ಎಷ್ಟು ತಲೆ ಬಗ್ಗಿಸ್ತಾನೆ. ಪ್ರತಿ ಒಬ್ಬರೂ ನೀನು ಈ ಥರ ಮಾಡಿದೆ ಅಂತ ಹೇಳಿ ಆತನಿಗೆ ಪನಿಷ್ಮೆಂಟ್ ಕೊಟ್ಟಿದ್ದಿದೆಯಲ್ಲ, ಇಡೀ ರಾಜ್ಯಸಭಾ ನಿಮಗೆ ಕೋರ್ಟಾಗಿ ನಿಂತು ಬಿಡ್ತಲ್ಲಿ. ಅಲ್ಲೊಂದು ಕಟಕಟೆ ಹಾಕಿ ಅವನ್ನ ನಿಲ್ಲಿಸಿದ್ರು ಆತನ. ಎಂಥ ಒಂದು ಸನ್ನಿವೇಶ. ನನಗೆ ಅದನ್ನು ನೋಡಿದ ತಕ್ಷಣ ನನಗೆ ಇನ್ನೊಂದು ಹೇಳ್ತೀನಿ. ಅಲ್ಲಿ ಅದು ಜೀವನದಲ್ಲೇ ಫಸ್ಟ್ ಟೈಮ್, ರಾಜ್ಯಸಭಾ ಶುರುವಾದಾಲಿಂದ ಫಸ್ಟ್ ಟೈಮ್ ಅದು ಇಂಪೀಚ್ಮೆಂಟ್. ಅದು ಫಸ್ಟ್ ಟೈಮು ಅಂದರೆ ಅದಕ್ಕೆ ನಾನು ಪ್ರಥಮಳಾದ್ಲಲ್ಲ ಅಂತ ಬಹಳ ಖುಷಿ ಆಯಿತು ನನಗೆ. ನನಗೊಂದು ದೊಡ್ಡ ಅನುಭವ ಅದು. 50 ವರ್ಷ ಆಗಿದ್ದಿದ್ದು ಅಲ್ಲೇ ನಿನ್ನೆ. ಹೌದು. ಸೊ ಇಂಥ ಒಂದು ಪ್ರಥಮಗಳಿಗೆ ನಾನು ಸಾಕ್ಷಿ ಆದ್ನಲ್ಲ ಅನ್ನೋ ಒಂದು ಖುಷಿ ನನಗೆ ಬಹಳ ಇತ್ತು. ಇಲ್ಲಿನೂ ಇಂಪೀಚ್ಮೆಂಟ್ ಆಗುತ್ತೆ ಅಂತ ಒಂದು ಭರೋಸೆ ಆಯಿತು ನಿಮಗೆ ಅಲ್ಲ? ಅದು ಸುಮ್ಮನೆ ಇದು ಪುಸ್ತಕದಲ್ಲಿ ಬರೆದಿಲ್ಲ, ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಬರೆದಿಲ್ಲ, ಬಟ್ ಆ್ಯಕ್ಚುಲಿ ಆಗಿದೆ ಅಂತ ನಾವು. ಹೌದು, ಅದು ಏನು ಸ್ಟ್ರಾಂಗ್ ಆಗಿತ್ತು. ಎಲ್ಲರೂ ನಿಂತರು ನೋಡಿ, ಅವಾಗ ಒಂದಾಗಿ ನಿಂತರು ಎಲ್ಲ, ಯಾವ ಪಕ್ಷ ಭೇದ ಮರೆತು ಸಕ್ಕಂತ ನಿಂತರು ಎಲ್ಲರೂ. ಸೊ ದಟ್ ಈಸ್ ಪಾಲಿಟಿಕ್ಸ್. ನನ್ನ ದೃಷ್ಟಿನಲ್ಲಿ ಅದು ಪಾಲಿಟಿಕ್ಸ್. ಎಕ್ಸಲೆಂಟ್. ಬಟ್ ದೆನ್ ಯು ಎಂಜಾಯ್ಡ್ ಆಲ್ ದ 6 years. ಎಸ್ ಬಹಳ ಒಳ್ಳೆ ಕೆಲಸ ಮಾಡಬೇಕು ಅಂತ ಅನ್ನೋರಿಗೆ ಬಹಳ ಒಳ್ಳೆಯ ಜಾಗ ಅದು. ಬಹಳ 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 ಒಳ್ಳೆಯ ಜಾಗ. ದೇಶಕ್ಕೆ ನಾವೊಂದು ಸೇವೆ ಮಾಡಬೇಕು ಅನ್ನೋದಕ್ಕೆ ಬಹಳ ಒಳ್ಳೆಯ ಜಾಗ ಅದು. ನಿಜವಾಗ್ಲೂ ನನಗೆ ಬಹುಶಃ ದೇಶದ ಮೇಲೆ ಭಾಳ ಪ್ರೀತಿ ಇತ್ತು. ನನಗೀಗಲೂ ಎಲ್ಲಾದರೂ ಫ್ಲ್ಯಾಗ್ ನೋಡಿದ ತಕ್ಷಣ ಹಿಂಗೆ ಅನ್ನೋಂಗಾಗುತ್ತೆ. ಸೊ ಅದನ್ನು ನೋಡ್ತಿದ್ದಾಗ ಅಂಥದ್ದು ನಾನು ರಾಜ್ಯಸಭೆಗೆ ಹೋದ ತಕ್ಷಣ ನನಗೆ ಅಯ್ಯೋ ದೇವರೇ, ನಿಜವಾಗ್ಲೂ ನಾನು ನಮಸ್ಕಾರ ಮಾಡಿ ಒಳಗಡೆ ಹೋದೆ. ಹೌದು. ಸೊ ಮೇರಾ ಭಾರತ್ ಮಹಾನ್. ಎಸ್, ರಿಯಲಿ ಮೇರಾ ಭಾರತ್ ಮಹಾನ್ ಹೈ.
ಆದರೆ ನಾವೆಲ್ಲ ಸೇರ್ಕೊಂಡು ಅದನ್ನು ಅರ್ಥ ಮಾಡ್ಕೊಂಡು ಇಲ್ವೆಲ್ಲ ಅನ್ನೋ ಒಂದು ಕೂಗಿದೆ ಮನಸ್ಸಲ್ಲಿ, ಕೊರಗಿದೆ, ಕೂಗಿದೆ. ಅದು ನಾವು ವಿ ಆರ್ ರೂಯಿನಿಂಗ್ ನಾಟ್ ಓನ್ಲಿ ದ ಪಾಲಿಟಿಷಿಯನ್ ಬಟ್ ವಿ ಆಲ್ಸೋ ರೀಸನ್ ಫಾರ್ ದಟ್ ಟು. ಬಟ್ ಏನಂತಂದರೆ ಎಲ್ಲೋ ಒಂದು ಮನಸ್ಸಿನಲ್ಲೇ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಸ್ಟೇಟ್ That's ವಿ what I ಆರ್ said. ಇನ್ ಅಲ್ಲ, ಎಸ್ ಬಿಕಾಸ್ ವಿ ಡೋಂಟ್ ಚೇಂಜ್ ದೋಸ್ ಪೀಪಲ್. ವಿ ಕ್ಯಾನ್ ನಾಟ್. ನಾವು ಮಲಗಿರೋರನ್ನ ಎಬ್ಬರಿಸ್ಬೋದು, ನಿದ್ರೆ ಮಾಡ್ತಾ ಇರೋರನ್ನ ಎಬ್ಬರಿಸ್ಬೋದು. ಸುಮ್ಮನೆ ಮಲಗಿರೋರನ್ನ ಹಿಂಗೆ ಎಬ್ಬರಿಸ್ತೀರಾ? ಸುಮ್ಮನೆ ಮಲಗಿದವ್ರಂತಲ್ಲ, ಸುಮ್ಮನೆ ಮಲಗಿರೋರನ್ನ ಎಬ್ಬರಿಸಿದ್ರೆ ಅವ್ರು ಎದ್ದೋಳಲ್ಲ ಅಂತ ಡಿಸೈಡ್ ಮಾಡ್ಕೊಂಬಿಟ್ಮೇಲೆ ನಾವು ಹೆಂಗೆ ಎಬ್ಬರ್ಸಕ್ಕೆ ಸಾಧ್ಯ? ನಿದ್ರೆ ಮಾಡ್ತಾ ಇರೋರು ಹಿಂಗಂದ್ರೆ ಟಕ್ಕಂತ ಎದ್ದೋಳ್ತಾನೆ. ಅವ್ರ ಕೆಳಗಡೆ ಬಾಂಬ್ ಇಡಬೇಕು ಅಂದರೆ ಎದ್ದೇ ಅವಾಗ ಇರುತ್ತೆ. ನಮಗೂ ಉಗ್ರಗಾಮಿಗಳಿಗೂ ವ್ಯತ್ಯಾಸ ಇಲ್ಲ. ಹಾಗೆ ದ ಪಾಯಿಂಟ್ ಇಸ್ ದೇರ್ ಆಲ್ ಆರ್ಮ್ ಚೇರ್ ಪಾಲಿಟಿಷಿಯನ್ಸ್ ಅಷ್ಟೇ. ಸುಮ್ಮನೆ ಏನಂತಾರೆ, ಆ ಟೈಮ್ನಲ್ಲಿ ಎಲೆಕ್ಷನ್ಸ್ ಆಗುತ್ತೆ, ಅವ್ರು ಹೋಗಿ ವೋಟ್ ಹಾಕಲ್ಲ. ಸೊ ಆ ವೋಟ್ ಟೈಮ್ ಹಾಕಬೇಕು ಅಂತಂದ್ರೂ ಲಿಸ್ಟ್ ನೋಡಿದಾಗ ಗೊತ್ತಾಗುತ್ತೆ ಯಾರಿದ್ದಾರೆ ಅಲ್ಲಿ. ಅಲ್ಲ, ಡೂ ನಾಟ್ ವೋಟ್ ಏನೋ ಇದೆಯಲ್ಲ, ನೋಟ ಅದರಲ್ಲಿ ನಾವು ಹಾಕಬೇಕು. ಅಟ್ಲೀಸ್ಟ್ ಡಿಸೆಂಟ್ ಆದರೂ ತೋರಿಸ್ಬೇಕಲ್ಲ, ಅದನ್ನು ಮಾಡಲ್ಲ. ನಾಟ್ ಅಸ್ ಗುಡ್ ಕ್ಯಾಂಡಿಡೇಟ್. ಬಟ್ ಏನಾಗುತ್ತೆ, ಎಷ್ಟೋ ಇದನ್ನ ಮಾಡಬೇಕಾದ್ರೆ ನಮ್ಮದು ವಿಚಾರ ಬದಲಾವಣೆ ಆಗಬೇಕಷ್ಟೆ. ಅದಾಗದೇ ಇದ್ದರೆ ಇದು ಮಾಡೋಕ್ಕಾಗಲ್ಲ. ಬಟ್ ಏನಂದರೆ ಇವಾಗ ಎಷ್ಟೋ ಸೆಲೆಬ್ರಿಟೀಸ್ ನಾನು ನೋಡಿದ್ದೀನಿ, ಅಲ್ಲಿ ಹೋಗಿ ದೇ ಹಾರ್ಡ್ಲಿ ಅಟೆಂಡ್. ಸುಮ್ಮನೆ ಅಲ್ಲ, ದೇ ಹಾರ್ಡ್ಲಿ ಅಂತ ಹೇಳ್ತಾ ಇದ್ದೀನಿ. ಯಾಕಂಥವ್ರಿಗೆ ಕೊಡಬೇಕು? ವೇಸ್ಟ್. ಹಾಂ, ಸುಮ್ಮನೆ ಕೊಡ್ತಾರೆ. ಇಟ್ಸ್ ಅ ವೇಸ್ಟ್ ಅಲ್ವಾ, ಗಿವಿಂಗ್ ದಟ್ ಸೀಟ್ ಟು ದೆಮ್. ಬಟ್ ಆದ್ರೂ ಮಾಡ್ತಾರೆ. ಬಟ್ ದಟ್ ಈಸ್ ವೈ ಅವರ್ ಕಂಟ್ರಿ ಇಸ್ ಲೈಕ್ ದಿಸ್ ಅಂತ ಹೇಳ್ತೀರಿ. ಅಲ್ಲ, ನಾನು ಕೇಳಿದ್ರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಗೊತ್ತಾದ್ಮೇಲೆ ಬಿಟ್ಬಿಡ್ಬೇಕು ಅವ್ರನ್ನ. ಬಲವಂತವಾಗಿ ಕರ್ಕೊಂಬಂದು ಕೂಡ್ಸೋದ್ರಲ್ಲಿ ಅರ್ಥ ಇಲ್ಲ. ಬಲವಂತ ಅಂತಂದರೆ ಅವ್ರೂ ಬಿಡಲ್ಲ, ಅದೇನೆ ಅಷ್ಟೇ. ಬಟ್ ಇಟ್ಸ್ ಅ ವೆರಿ ನೈಸ್ discussion that we have had, Dr. Jayashree, and it's a wonderful experience that we have had, because ಇಷ್ಟು ಮಲ್ಟಿಫ್ಯಾಸೆಟೆಡ್ ಇದ್ದೀರಾ ನೀವು, ಬೋತ್ ಇನ್ ಥಿಯೇಟರ್, ಇನ್ ಪಾಲಿಟಿಕ್ಸ್, ಇನ್ ಮ್ಯೂಸಿಕ್, in all forms of theatre that you have done, teaching as well, Gurukul kind of teaching. It's very rare that you will find such a person who's talented and yet very down to earth, and you are able to sort of impart your knowledge without any kind of remorse of the difficult bringing up that you had. In fact, your father abandoning you when you were very early, but you've taken it in a very positive way, and you've come up showing that you are not less than anybody else. You've shown the power of women, the Stree Shakti that you have brought out, which is a great message to the viewers that we have. So I would like you to talk to our viewers, and what is it that made you so popular, and you are the person whom I could say, why be ordinary when you can be extraordinary? So can you give some points to my viewers on what is your message to all of them who want to be Jayashree? ನಾನು ಯಾವುದೇ ಕಾರಣ ಮಾಡಿದ್ರು, ಯಾವುದೇ ಕೆಲಸ ಮಾಡಿದ್ರು ನಿಯತ್ತಿಂದ ಮಾಡಿದ್ದೀನಿ. ಜಸ್ಟಿಸ್ ಕೊಟ್ಟಿದ್ದೀನಿ ಅದು ಕೆಲಸಕ್ಕೆ. ಆ ಜಸ್ಟಿಸ್ ಕೊಡಬೇಕಾದ್ರೆ ಅಥವಾ ಕೆಲಸ ಮಾಡಬೇಕಾದ್ರೆ 4 ಜನಕ್ಕೆ ಮುಟ್ಟಬೇಕು, ಸರಿಯಾದ ರೀತಿಯಲ್ಲಿ ತಟ್ಟಬೇಕು ಅನ್ನೋ ಒಂದು ಅರ್ಥ ಇಟ್ಕೊಂಡು ಮಾಡಿದ್ದೀನಿ. ಬಹಳ ತೆರೆದ ಹೃದಯದಿಂದ ಮಾಡಿದ್ದೀನಿ, ಟ್ರಾನ್ಸ್ಪರೆನ್ಸಿ ಇಟ್ಕೊಂಡು ಮಾಡಿದ್ದೀನಿ. ಆದರೆ ಯಾವತ್ತೂ ನನ್ನ ಈ ಕೆಲಸಕ್ಕೆ ರೆಕಗ್ನೈಸೇಷನ್ ಗೌರ್ಮೆಂಟಿಂದ ಸಿಗಲಿ ಅಥವಾ ಅಲ್ಲಿಂದ ಸಿಗಲಿ ಇಲ್ಲಿಂದ ಸಿಗಲಿ, ನನಗೆ ಅವಾರ್ಡ್ ಬರಲಿ, ನೋ, ಅದಕ್ಕೋಸ್ಕರ ನಾನು ಯಾವ ಕೆಲಸನೂ ಮಾಡಿಲ್ಲ. ನಾನು ಮಾಡಿರೋದು ನನ್ನ ಒಂದು ಕಲೆಗೆ ನಿಯತ್ತು, ಜಸ್ಟಿಸ್ ಬೇಕು ನನ್ನ ಕಲೆಗೆ, ಅದನ್ನು ಆಮೇಲೆ ಬಿಟ್ಟಿತ್ತು. ನನಗದು ಅವಾರ್ಡ್ ಬಗ್ಗೆ ಗಮನ ಇಲ್ಲ. ಸೊ ದಯವಿಟ್ಟು ಮಾಡೋರು ಅವಾರ್ಡ್ ಅಂದ್ಕೊಂಡು ಮಾಡ್ದಲೆ, ರೆಕಗ್ನೈಸೇಷನ್ ಸಿಗಲಿಲ್ಲ ಅಂತ ಕೊರಗದಲ್ಲೇ ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ಮಾಡ್ತು ಅಂತಂದರೆ ಅದು ಕಷ್ಟಪಟ್ಟವ್ರಿಗೆ ಕೈ ಕೆಸರಾದರೆ ಬಾಯಿ ಮೊಸರು. ಕಷ್ಟಪಟ್ಟರೆ ಖಂಡಿತ ಅದರ ಫಲ ನಮಗಿದ್ದೇ ಇರುತ್ತೆ. ಸೊ ಕಷ್ಟ ಅನ್ನೋದನ್ನು ಅನುಭವಿಸಿ. ನನಗೆ ಕಷ್ಟ ಬೇಡ ಅಂತಂದರೆ ನಿಮಗೆ ಸುಖ ಸಿಗಲ್ಲ.
ನಿನ್ನ ತಾಯಿ ಕಷ್ಟಪಟ್ಟಿರ್ತಾಳೆ, ನಾವು ಯಾಕೆ ಕಷ್ಟಪಡಬೇಕು ಅಂಥೇಳಿ ತಂದೆ ತಾಯಿಗಳ ಆಸ್ತಿ ಮೇಲೆ ಕಣ್ಣಿಡೋದು ಸರಿಯಲ್ಲ. ನಾವು ದುಡಿಯೋಣ, ನನ್ನ ತಂದೆ ತಾಯಿನ ನಾವು ನೋಡ್ಕೊಳ್ಳೋಣ. ಕಷ್ಟಪಡಿ, ನಿಮ್ಮ ಕೈನ ಕೆಸರು ಮಾಡಿಕೊಡಿ, ಬೆಳೆಸಿ, ಅಷ್ಟೇ ನಾನು ಕೇಳೋದು. So, that was a wonderful talk that you have given, Dr. Jayashree, and of course, that Padma Shri award that you have been given. That must have been a defining moment in your life. Tell me how you felt about it. ನಾನು ಪದ್ಮಶ್ರೀ ಕೊಡೋಕ್ಕೂ ನನಗೆ ಅನೌನ್ಸ್ ಮಾಡೋಕ್ಕೆ ಬಂದಾಗ ನಿಮಗೆ ಪದ್ಮಶ್ರೀ ಕೊಡ್ತಾ ಇದ್ದೀವಿ ಜಯಶ್ರೀ, ವಿ ಹ್ಯಾವ್ ಸೆಲೆಕ್ಟೆಡ್ ಯು ಫಾರ್ ಪದ್ಮಶ್ರೀ. ವಾಟ್ ಈಸ್ ಯುವರ್ ರಿಯಾಕ್ಷನ್? ದೆನ್ ಐ ಸೆಡ್, ವೈ ಓನ್ಲಿ ಮೀ? ದೇರ್ ಆರ್ ಸೋ ಮೆನಿ ಪೀಪಲ್, ಪ್ಲೀಸ್ ಗಿವ್ ದಟ್ ಅವಾರ್ಡ್ ಟು ದೆಮ್, ನಾಟ್ ಟು ಮೀ. ಐ ಸೆಡ್, no, please don't say that. Accept it. We have already decided. Please accept. So this is Jayashree. That was Padma Shri. That was a good one. It's very important because see, sometimes it was necessary that people should understand that it is not that you were expecting it. And secondly, it came on your lap because the public recognition automatically will come. You don't go for it, you don't seek it. And people have seen the kind of work you've done for theatre as well as for politics, as well as for the citizens of the country. And that's a wonderful experience that you have. Actually, the message you have given to the viewers here has been really good. And I'm sure there will be so many Jayashrees in the audience who will take all the message that you've given. And I hope that many of them will be sitting in this particular chair in future and being interviewed by me, saying that we'll listen to you and we have come up. It's a wonderful experience. I'm really Thank you honored. very much. I'm really honored. I never thought that I'm going to sit in front of you. I know how big icon you are. You're really, it's my pleasure. It is an honor for me to sit in front of you. I know how difficult you have crossed in your life. Not at all. I'm Not so at happy. all. I'm so happy that you have considered me for this interview. I'm so happy. I'm very, very Thank you, thankful ma'am. to you. Thank you very very much. much. So, that was Dr. B. Jayashree, an icon in theatre. And I'm sure you have enjoyed this as much as I have. So, till we meet again, another episode, Dr. Kamini Rao's Masterclass.